ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಮೊದಲು ಮಾಡಿ ಎಲ್ಲ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಶಿವಗಳವರ ಪವಿತ್ರ ಸನ್ನಿಧಾನಕ್ಕೆ ನಮನಗಳನ್ನು ಸಮರ್ಪಿಸಿ ಶ್ರೀಮಠದ ಪರಮ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಬಸವಲಿಂಗ ಮಹಾಸ್ವಾಮೀಜಿಯವರಿಗೆ ವಂದಿಸಿ ಶ್ರದ್ಧೆಯಿಂದ ಆಗಮಿಸಿದ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಾವೆಲ್ಲ ಮನಸ್ಸನ್ನು ಸ್ವಚ್ಛವಾಗಿಟ್ಕೋಬೇಕು. ಆಗ ಮಾತ್ರ ದೇವಾನುಭವ, ದಿವ್ಯಾನುಭವ, ಶಿವಾನುಭವ ನಮಗುಂಟಾಗುತ್ತದೆ. ಮನುಷ್ಯ ಮೂಲತಃ ಶಿವಸ್ವರೂಪನೇ. ಇವನ ಒಳಗಡೆ ಇರುವಂತಹ ಶಕ್ತಿ ಶಿವಶಕ್ತಿ. ಇವನ ಆಂತರ್ಯದಲ್ಲಿ ಪ್ರತಿಷ್ಠಿತವಾದ ತತ್ವ ದೇವತತ್ವ. ನಾವೆಲ್ಲರೂ ಮೂಲತಃ ಶಿವಾಂಶರು, ರುದ್ರಾಂಶರು, ದೇವಾಂಶರು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಸ್ಸಷ್ಟಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಪರಮಾತ್ಮ ಹೇಳಿದ ಮಾತಿದು. ಮಮಏವ ಅಂಶಃ ಜೀವಲೋಕೆ ಜೀವಭೂತ ಸನಾತನಃ. ಯಾವುದು ಎಂದೆಂದಿಗೂ ನಾಶವಾಗುವುದಿಲ್ಲವೋ ಅಂತಹ ಅಜರಾಮರವಾದ ಸನಾತನವಾದಂತಹ ದೇವತತ್ವ ಮಮಏವ ಅಂಶಃ ಜೀವಲೋಕೆ ಜೀವಭೂತ ಸನಾತನಃ. ಅಂಥ ಶಿವತತ್ವವೇ ಈ ಜೀವಲೋಕದಲ್ಲಿ ಜೀವರೂಪದಿಂದ ವಿಹರಿಸ್ತಾದ. ನಾವೆಲ್ಲ ಮನುಷ್ಯರು, ಸಾಮಾನ್ಯರು ಅಂತ ತಿಳ್ಕೊಂಡದೇವು ಅಷ್ಟೇ. ಆದರೆ ಮೂಲತಃ ನಮ್ಮ ಆಂತರ್ಯದಲ್ಲಿ ನೋಡಿದರೆ ನಾವು ಬರೀ ಮನುಷ್ಯರಲ್ಲ. ಶರೀರದ ಸಂಬಂಧ ಹಿಡ್ಕೊಂಡಿರುವುದರಿಂದ ಮನುಷ್ಯರು ಅಂತ ಕಾಣಿಸ್ಬೋದು. ನಮ್ಮ ಶರೀರಕ್ಕಿಂತ ಹಿಂದೆ ಹೋದೀವಿ ಅಂದ್ರೆ ಮನಸ್ಸದ, ಮನಸ್ಸಿಗಿಂತ ಸ್ವಲ್ಪ ಹಿಂದೆ ಹೋದೀವಿ ಅಂದ್ರೆ ಬುದ್ಧಿ ಅದ, ಅದಕ್ಕಿಂತ ಹಿಂದೆ ಹೋದೀವಿ ಅಂದ್ರೆ ಅಹಂಕಾರ ಅದ, ಅದಕ್ಕಿಂತ ಹಿಂದೆ ಹೋದ ಅಂದ್ರೆ ಶಿವ ಚೈತನ್ಯವೇ ಅಡಗ್ಯದ. ನಾವ್ಯಾರು ಕೂಡ ಸಾಯುವಂಥವರಲ್ಲ. ಸಾಯುವುದು ಶರೀರವೇ ಹೊರತು ಆತ್ಮ ಸಾಯುವುದಿಲ್ಲ. ಶರೀರದ ಕೂಡ ಸಾಯ್ತಿವೆ ಅಂತ ತಿಳ್ಕೊಂಡವರು ದುಃಖಿಗಳಾದರೂ ಅಜ್ಞಾನಿಗಳಾದರೂ, ಶರೀರ ಒಂದೇ ಸಾಯ್ತದ, ನಾನು ಅಜರಾಮರವಾಗಿರ್ತೀನಿ ಅಂತ ತಿಳ್ಕೊಂಡಂಥವ ಒಬ್ಬ ದೇವಜ್ಞಾನಿಯಾದ, ಋಷಿಯಾದ, ಮುನಿಯಾದ, ಸಂತ ಮಹಾತ್ಮನಾದ. ಜಗತ್ತು ಯಾರನ್ನ ಸದಾಕಾಲ ಆರಾಧಿಸ್ತದ ಅಂದ್ರೆ ಯಾರಲ್ಲಿ ಅಜರಾಮರವಾದಂಥ ಅಮೃತ ವಿದ್ಯೆ ಅದಲ್ಲ ಅವರನ್ನು ಆರಾಧಿಸ್ತದೆ. ಪುರಾಣಗಳಲ್ಲೆಲ್ಲ ಕೇಳಿದೆವು ನಾವು, ಅಮೃತವನ್ನು ಕುಡಿಬೇಕು ಆವಾಗ ಮನುಷ್ಯ ಅಜರಾಮರ ಆಗ್ತಾನ, ಅವನಿಗೆ ಸಾವಿರಂಗಿಲ್ಲ ಅಂಥೇಳಿ. ಅಮೃತ ಅಂದ್ರೆ ಅದೊಂದು ಕುಡಿಯುವಂಥ ಪದಾರ್ಥ ಅಲ್ಲ. ಅದು ಮಜ್ಜಿಗೆ, ಹಾಲ, ತುಪ್ಪ ಏನರೇ ಆಗಿತ್ತಂದ್ರೆ ಕುಡಿದು ಬಿಡಬಹುದಾಗಿತ್ತು. ಆದ್ರೆ ಅದು ಹಂಗಲ್ಲ. ಅಮೃತ ವಿದ್ಯೆ ಯಾವುದು ಅಂದ್ರೆ ಅದು ಆತ್ಮವಿದ್ಯೆ, ಅಧ್ಯಾತ್ಮವಿದ್ಯೆ. ಅದಕ್ಕೆ ಮನುಷ್ಯನೇ ನಿನ್ನ ಇಡೀ ಜೀವಮಾನದ ಅವಧಿಯಲ್ಲಿ ಗಳಿಸುವುದಾದರೆ ಆತ್ಮಜ್ಞಾನವನ್ನೇ ಗಳಿಸು. ತಿಳಿಯುವುದಾದರೆ ನಿನ್ನನ್ನೇ ನೀನು ತಿಳ್ಕೊಂಡು ಬಿಡು, ಮುಕ್ತನೇ ಆಗುತ್ತೆ.
ತದೇವ ಬ್ರಹ್ಮತ್ವಂ ವಿದ್ಧಿ ನ ಯತ್ತಿದಂ ಉಪಾಸತೆ. ಆತ್ಮವಿತ್ ಏನಾಗಬೇಕು ನಾವಂತ ಕೇಳಿದ್ರೆ ಆತ್ಮವಿದರಾಗಬೇಕು. ನಮ್ಮನ್ನು ನಾವು ತಿಳ್ಕೊಂಡಿಲ್ಲ, ಜಗತ್ತು ತಿಳ್ಕೊಂಡು ಮಾಡಾವ್ರು ಏನದೀವಿ. ಮಂದಿ ಹೆಂಗದಾರ ತಗೊಂಡು ನಮಗೇನು ಮಾಡೋ ಅವಶ್ಯಕತೆ ಇಲ್ಲ. ನಾವೇನ ಊರು ಉಸಾಬರಿ ಮಾಡ್ಲಾಕ ಹುಟ್ಟಿ ಬಂದಿಲ್ಲ, ಲೋಕದಲ್ಲಿರುವಂಥ ಡೊಂಕ ತಿದ್ಲಾಕ ಹುಟ್ಟಿ ಬಂದಿಲ್ಲ. ನಮ್ಮನ್ನು ದೇವರ ಜಗತ್ತು ಸುಧಾರಣೆ ಮಾಡಪ್ಪ ಅಂತ ಕಳಿಸಿಲ್ಲ. ಈ ನಿಸರ್ಗ ದೇವತೆ ನಮ್ಮಿಂದ ಅಪೇಕ್ಷೆ ಮಾಡುವುದೇನು ಅಂದ್ರೆ ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಂಡು ಹೋಗುವುದು ಇಷ್ಟೇ ಅಪೇಕ್ಷೆ ಮಾಡ್ತದೆ. ನಮ್ಮಷ್ಟಕ್ಕೆ ನಾವು ತಿದ್ದುಕೊಂಡು ಹೋಗಬೇಕು. ನಮ್ಮದ ಮನಸ್ಸು ನಾವು ಸುಧಾರಣೆ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸು ಹೆಂಗೈತೆ ಅದನ್ನು ಶಾಂತಗೊಳಿಸಿ ಸ್ವಚ್ಛ ಮಾಡಿ ಇಟ್ಕೊಂಡೇವು ಅಂದರೆ ಒಳಗಿರುವಂಥ ಶಿವನ ದರ್ಶನ ಆಗ್ತದೆ. ಶ್ರೀಶೈಲಕ್ಕೂ ಆದರೆ ಶಿವನ ದರ್ಶನ ಆಗ್ತದೆ, ಕಾಶಿ ಕೇದಾರಗಳಿಗೆ ಹೋದರೆ ಶಿವನ ದರ್ಶನ ಆಗ್ತದೆ. ಅದು ಬರೀ ಪ್ರತಿಮಾ ದರ್ಶನ ಅಷ್ಟೇ ಆಗ್ತದೆ. ಬರೇ ಸಾಮಾನ್ಯವಾದ ಕಲ್ಲಿನ ಲಿಂಗದ ದರ್ಶನ ಆದ್ರೆ ಅದು ಶಿವದರ್ಶನ ಅಲ್ಲ. ಚೈತನ್ಯ ರೂಪನಾದ ಅರಿವೇ ಶಿವ, ಜ್ಞಾನವೇ ಶಿವ ಅಂತ ಜ್ಞಾನಾತ್ಮಕ ದೇವನ ದರ್ಶನ ಆಯಿತು ಅಂದ್ರೆ ಅದು ನಿಜವಾದ ಶಿವನ ದರ್ಶನ, ನಿಜವಾದ ಜ್ಯೋತಿರ್ಲಿಂಗದ ದರ್ಶನ. ಅದಕ್ಕೆ ಶಬ್ದನು ಹೆಂಗದ, ಜ್ಯೋತಿರ್ಲಿಂಗ. ಅದು ಬರೇ ಕಲ್ಲಿನ ಲಿಂಗಕ್ಕೆ ಜ್ಯೋತಿರ್ಲಿಂಗ ಅನ್ನಂಗಿಲ್ಲ. ಈಗ ಮಡ್ಡಾಗಿರೋ ಕಲ್ಲ, ನಾವು ಕುಂತಹ ನೆಲ ಕಲ್ಲ, ಗುಡ್ಡದಾಗೂ ಕಲ್ಲ, ಅದೇ ಕಲ್ಲನು ಅಲ್ಲಿರ್ತದ. ಅದು ನಿಜವಾದ ಜ್ಯೋತಿರ್ಲಿಂಗ ಅಲ್ಲ. ಆ ದೇವರನ್ನು ಸ್ಮರಣ ಮಾಡಿದಾಗ ನಮ್ಮ ಮನಸ್ಸಿನ ಹಿಂದೆ ಇರುವಂಥ ಶಿವತತ್ವ ಏನು ಚೈತನ್ಯ ಹೊಳಿತಿರ್ತೈತಲ್ಲ ಅದು ಜ್ಯೋತಿರ್ಲಿಂಗ. ನೂರ ನೋದಿ ನೂರ ಕೇಳಿದಡೇನು, ಆಶ ಹರಿಯದು ರೋಷ ಬಿಡದು. ನಮ್ಮ ಎಲ್ಲ ಪರಿಸ್ಥಿತಿ ಹೆಂಗಂದ್ರೆ ಹಿಂಗದಾವು. ಭಾಳ ತಿಳ್ಕೊಂಡಾನ, ಭಾಳ ಓದ್ಯಾನ, ಊರಾಗ ಅವನನ್ನು ಹಿರಿಯ ಅಂತೇಳಿ ಗೌರವಿಸ್ತಾರೆ. ಆದ್ರೆ ಮಾತಿನಂತೆ ಮನವಿಲ್ಲದ ಜಾತಿಡೊಂಬರವ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಹೆಂಗೆ ಮಾತಾಡ್ತಾನಲ್ಲ ಹಂಗೆ ನಡೆಯಂಗೆ ಇಲ್ಲ. ಮಾತಾಡೋದು ಒಂದು ಬೇರೆನ, ಆಚರಣೆ ಒಂದು ಬೇರೆನ. ಮಾತಾಡ್ತಾನ ಇಡೀ ಊರಾಗ ಹಿರಿಯ ಅನ್ನಂಗೆ ಮಾತಾಡ್ತಾನ. ಆದ್ರೆ ರಾತ್ರಿ ಎಲ್ಲಿರ್ತಾನಂದ್ರೆ ದಾರೋದ ಅಂಗಡಿಯಾಗಿರ್ತಾನೆ. ಇವಾಗ ಹೆಂಗೆ ಹಿರಿಯ ಅನ್ನೋದು? ಊರಿಗೆಲ್ಲ ಪಂಚಾಯತಿ ಕಟ್ಟಿ ಮೇಲೆ ಕೂತ ಉಪದೇಶ ಮಾಡ್ತಾನ. ಆದ್ರೆ ಆಚರಣೆಯ ಸಂದರ್ಭ ಬತ್ತು ಅಂದ್ರೆ ಇವನ ತಪ್ಪಿ ಬಿಡ್ತಾನಂದ ಬಳಕ ದೇವರ ದರ್ಶನ ಯಾವಾಗ ಆಗುವುದು? ಮನುಷ್ಯ ತನ್ನ ಇಡೀ ಜೀವಮಾನದ ಅವಧಿಯಲ್ಲಿ ಮನೆ ಕಟ್ಟದೇ ಇದ್ರೆ ನಡೀತದ, ರೊಕ್ಕ ಗಳಿಸದೇ ಇದ್ರೆ ನಡೀತದ, ಆ ಬಳಿಕ ಇನ್ನೂ ಉಳುಕಿದ್ದ ಕೆಲಸಗಳನ್ನು ಬಿಟ್ಟರೆ ನಡೀತೈತಿ. ಆದ್ರೆ ತನ್ನ ಮನಸ್ಸಿನ ಒಳಗಡೆ ಇರುವ ದೇವರನ್ನು ತಿಳಿಯದೇ ಹೋದ್ರೆ ದುಃಖಿಯಾಗಿ ಸಾಯಬೇಕಾಗ್ತದೆ. ಸಾವು ಯಾವಾಗ ಬರ್ತದೆ ಯಾರಿಗೆ ಗೊತ್ತು? ಯಾವ ರೂಪದಾಗ ಬರ್ತದೆ ಯಾರಿಗೆ ಗೊತ್ತು? ಯಾವಾಗ ನಮ್ಮ ಹೃದಯ ಕೆಲಸ ನಿಲ್ಲಿಸ್ತೈತೆ ನಮಗೆ ಗೊತ್ತಿಲ್ಲ. ಎಲ್ಲದರದ ಗ್ಯಾರಂಟಿ ವಾರಂಟಿ ಚೆಕ್ ಮಾಡಿ ಸಾಮಾನು ತಗೊಳ್ಳುವಂಥ ನಮಗೆ ನಮ್ಮ ಶರೀರದ ಗ್ಯಾರಂಟಿನೇ ಇಲ್ಲ. ಅಂಗಡಿಗೆ ಹೋದಿವಿ ಅಂದ್ರೆ ಒಂದು ಕುಕ್ಕರ್ ತಗೊಂಡಿವಿ ಅಂದ್ರೆ ಇದು ಎಷ್ಟು ವರ್ಷ ತಾಳಿಕೆ ಬರ್ತೈತಿ, ಗ್ಯಾರಂಟಿ ಕಾರ್ಡ ವಾರಂಟಿ ಕಾರ್ಡ ಎಲ್ಲ ತಗೊಂಡು ಬರ್ಕೊಂಡು ಬರ್ತೀವಿ ಡೇಟ್ ಹಾಕಿ. ಒಂದು ಫ್ಯಾನ್ ತಗೊಂಡಿವಿ ಅಂದ್ರೆ ಇದು ಎಷ್ಟು ವರ್ಷ ತಾಳಿಕೆ ಬರ್ತೈತಿ ಅಂತ ಕೇಳ್ತೀವಿ. ಎಲ್ಲ ವಸ್ತುಗಳಿಗೆ ಗ್ಯಾರಂಟಿ ವಾರಂಟಿ ಅದ, ಆದರೆ ನಮ್ಮ ಗ್ಯಾರಂಟಿ ವಾರಂಟಿ ಯಾರ ಕೈಯಾಗಿಲ್ಲ. ನಮಗೆ ಗೊತ್ತಿಲ್ಲ ಯಾವಾಗ ಸಾಯ್ತೀವಿ ಗೊತ್ತೈತೆ. ಯಾವಾಗ ಈ ಶರೀರದಲ್ಲಿ ಹೃದಯ ತನ್ನ ಕೆಲಸ ನಿಲ್ಲಿಸ್ತೈತೆ ಅಂತ ಗೊತ್ತಿಲ್ಲ. ಇಷ್ಟು ಹುಷಾರಿರ್ತಾನೆ ಮನುಷ್ಯ, ಯಾವಾಗ ಮೆದುಳು ಕೆಲಸ ಬಂದ್ ಮಾಡ್ತೈತೆ ಅಂತ ಗೊತ್ತಿಲ್ಲ. ಯಾವಾಗ ಜಠರ ಬಂದ್ ಆಗ್ತದಂತ ಗೊತ್ತಿಲ್ಲ. ಕಿಡ್ನಿ ಯಾವಾಗ ಫೇಲ್ ಆಗ್ತಾವಂತ ಗೊತ್ತಿಲ್ಲ. ಆದರೂ ಇವ ದೊಡ್ಡ ರಾಜ, ದೊಡ್ಡ ಸಾವುಕಾರ, ದೊಡ್ಡ ಶ್ರೀಮಂತ ಅಂತ ಹೇಳ್ಕೊತ ಹೊಂಟಿರ್ತಾನೆ. ಹೇಳಕಟ್ಟ ಹೊರಗೆ.
ಆದ್ರೆ ಈ ಶರೀರದ ಕಡೆ ಲಕ್ಷ್ಯ ಇಲ್ಲ. ನಮ್ಮ ಜೀವಮಾನದಲ್ಲಿ ನಾವು ಬರೇ ಸತ್ತು ಹೋಗುವುದು, ಕಳೆದು ಹೋಗುವುದು, ನಾಶವಾಗುವುದು ಇದನ್ನ ಗಳಿಸಿದೆವು ಹೊರತು ಸಾಯಲಾರದಂಥ ತತ್ವವನ್ನು ತಿಳಿಯಲಿಲ್ಲ. ನಾಶವಾಗಲಾರದಂಥ ಆತ್ಮವಿದ್ಯೆಯನ್ನು ತಿಳ್ಕೊಳ್ಳಿಲ್ಲ. ಅಂದ ಬಳಿಕ ನಮ್ಮ ಜೀವನ ಏನು? 100 ಓದಿ 100 ಕೇಳಿದರೇನು? ಎಷ್ಟು ಶಾಲೆ ಕಲ್ತರೇ ತಗೊಂಡು ಮಾಡೋದೇನದ? ಅದೆಲ್ಲ ಬರೇ ಉಣ್ಣು ವಿದ್ಯೆ ಆತು. ಬೇಕಾದಂಥ ದೊಡ್ಡ ಡಿಗ್ರಿ ಪಡೆದಾನಂದ್ರೆ ಏನಾಯಿತು? ಅವ ಏನು ಮಾಡ್ತಾನ? ಭಾಳ ದೊಡ್ಡ ಡಿಗ್ರಿ ತಗೊಂಡು ನಾವು ಹೆಚ್ಚು ರೊಕ್ಕ ಗಳಿಸ್ತಾನ, ದೊಡ್ಡ ಕುರ್ಚಿ ಮೇಲೆ ಕೂತಿರ್ತಾನ, ಜನರ ಸಂಪರ್ಕ ಹೆಚ್ಚಿಗೆ ಬರ್ತದ, ಹೆಚ್ಚು ಜನ ಅವರನ್ನು ಜಯ ಜಯಕಾರ ಮಾಡ್ತಾರ. ಇಷ್ಟು ಮಾಡಿದ ಮಾತ್ರಕ್ಕೆ ಒಬ್ಬ ಮನುಷ್ಯ ಸಾಯುವುದಿಲ್ಲಂತೇನದ? ಶರೀರದ ಕೂಡ ಸತ್ತು ಹೋಗುವಂಥವ ಈ ಜಗತ್ತಿನಲ್ಲಿ ಶ್ರೇಷ್ಠ ಅಲ್ಲ. ಸಾಯುವುದು ಸಾಯ್ತಿರಬೇಕು, ಅದನ್ನು ಸಾಕ್ಷಿ ದೃಷ್ಟಿಯಿಂದ ನೋಡುವಂಥವನೇ ನಿಜವಾದ ಶ್ರೇಷ್ಠ ಸಂತ ಮಹಾತ್ಮ. ಹೀಗಾಗಿ ಅಧ್ಯಾತ್ಮ ವಿದ್ಯೆ ಈ ಜಗತ್ತಿನಲ್ಲಿ ಯಾಕೆ ಶ್ರೇಷ್ಠ ಅಂತ ಕೇಳಿದರೆ ಸಾಯಲಾರದಂಥ ತತ್ವವನ್ನು ಕಲಿಸಿಕೊಡ್ತದ. ಎಲ್ಲವನ್ನೂ ಅರಿದು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲದೆ, ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಎಲ್ಲ ತಿಳ್ಕೊಂಡು ಮಾಡಾವೇನದಿ ಜಗತ್ನ್ಯಾಗ? ಅವ್ರು ಹೆಂಗದಾರ, ಇವ್ರು ಹೆಂಗದಾರ, ಆ ಮನ್ಯಾಗ ಏನೈತಿ, ಈ ಮನ್ಯಾಗ ಏನೈತಿ, ಬೀಗರು ಹೆಂಗದಾರ, ಬಿಜ್ಜರು ಹೆಂಗದಾರ, ಇದನ್ನ ತಿಳ್ಕೊಂಡು ಹೊರತು ಸಾಯುತಕ್ಕ ನಾ ಹೆಂಗದೀನಿ ಅಂತ ತಿಳ್ಕೊಳ್ಳಿಲ್ಲ. 100 ಓದಿ ಎಲ್ಲವನ್ನ ಅರಿದು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲದೆ. ತನ್ನನ್ನು ತಾನು ತಿಳ್ಕೊಳ್ಳಲೇ ಇಲ್ಲ. ಹಾಗಾದರೆ ತನ್ನನ್ನು ತಾನು ತಿಳಿಯುವಂಥ ರೀತಿ ಯಾವುದು ಅಂತ ಕೇಳಿದರೆ ಮಹಾತ್ಮರು ಹೇಳ್ತಾರ, ನೋಡಪ್ಪ, ಬಹಳ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನಿನ್ನ ಮನಸ್ಸು ಎಷ್ಟು ಹೊಲಸೈತಿ ಇಲ್ಲ, ಅದೇನು ಭಾಳ ಚಿಂತೆ ಮಾಡೋ ಪ್ರಶ್ನೆ ಇಲ್ಲ. ಒಬ್ಬ ಮನುಷ್ಯ ಮೈತುಂಬ ಎಲ್ಲ ರಾಡ್ ಹೆತ್ತೈತೆ ಅವನಿಗೆ. ಇನ್ನು ಹೆಂಗಪ್ಪ ಇದನ್ನು ಹೆಂಗೆ ಸ್ವಚ್ಛ ಮಾಡ್ಕೊಳ್ಳೋದು ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹೋಗಿ ನದಿ ಹರಿತಿರ್ತೈತಿ, ನದಿಯಾಗ ಜಿಗದ ಅಂದ್ರೆ 5 ನಿಮಿಷದಾಗ ಇಡೀ ಶರೀರ ಸ್ವಚ್ಛ ಆಗಿಬಿಡುತ್ತದೆ. ಮತ್ತು ರಾಡಿ ತೊಳೆಯೋದು ಹೆಂಗಪ್ಪ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಂಗ ನಮ್ಮ ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋದು ಹೆಂಗ ಅಂತ ಕೇಳಿದ್ರೆ, ಪಾತಕ ಶತಕೋಟಿಯನ್ನೊರೆಸಲು ಸಾಲದೇ ಒಂದು ಶಿವನ ನಾಮ, ಸಾಲದೇ ಒಂದು ಹರನ ನಾಮ. ಪಾಪ ಭಾಳಷ್ಟು ಮಾಡಿರಬಹುದು, ಒಂದು ಸಾರಿ ಓಂ ನಮಃ ಶಿವಾಯ ಅಂದ್ರೆ ಸಾಕಲ ನಿನ್ನ ಮನಸ್ಸಿನ ಪಾಪ ಎಲ್ಲ ತೊಳೆದು ಹೋಗ್ತದೆ. ಒಂದು ಸಾರಿ ದೇವರನ್ನು ನೆನಸು, ಒಂದು ಸಾರಿ ಪರಮಾತ್ಮನನ್ನು ನೆನಸು, ಒಂದು ಸಾರಿ ಭಕ್ತಿಯಿಂದ ದೇವರನ್ನು ಧ್ಯಾನ ಮಾಡು, ಮನಸ್ಸು ಸ್ವಚ್ಛ ಆಗ್ತದೆ. ಆದ್ರೆ ನಾವು ಪ್ರಪಂಚವನ್ನು ಎಷ್ಟು ತಲೆಯಾಗ ಹಾಕ್ಕೊಂಡಿದ್ದೀವಿ ಅಷ್ಟು ಅಧ್ಯಾತ್ಮವನ್ನು ತುಂಬಿಕೊಂಡಿಲ್ಲ. ರೊಕ್ಕ ರೂಪಾಯಿಗಳ ಬಗ್ಗೆ ಎಷ್ಟು ವಿಚಾರ ಮಾಡ್ತೇವೆ, ಪ್ರಪಂಚದಲ್ಲಿರುವಂಥ ವ್ಯಕ್ತಿಗಳ ಬಗ್ಗೆ ಎಷ್ಟು ವಿಚಾರ ಮಾಡ್ತೇವೆ, ಅಷ್ಟು ಶಿವತತ್ವ, ದೇವತತ್ವ, ಅಧ್ಯಾತ್ಮದ ಕುರಿತು ವಿಚಾರ ಮಾಡಂಗಿಲ್ಲ. ಬದಲಾಗಬೇಕು ಮನುಷ್ಯ. ಬರೇ ಜೀವನ ಹಿಂಗ ಹೋಯಿತು ಅಂದ್ರೆ ಏನೋ ಆಗಿ ಹೋಗ್ತದೆ. ನಮ್ಮ ಜೀವನ ಹಾಳಾಗಲಿಕ್ಕೆ ಬಂದಿಲ್ಲ. ಈ ಜೀವನ ಎಲ್ಲೋ ಕ್ಷುಲ್ಲಕವಾದ ಪದಾರ್ಥಗಳನ್ನು ಗಳಿಸಲಿಕ್ಕೆ ಬಂದಿಲ್ಲ, ಕ್ಷುದ್ರವಾದಂಥ ವಸ್ತುಗಳಿಗಾಗಿ ಬಂದಿಲ್ಲ. ಇದು ಬಂದದ್ದು ಎದಕ್ಕ ಅಂತ ಕೇಳಿದ್ರೆ ಅಜರಾಮರವಾದ ತತ್ವವನ್ನು ತಿಳಿಯಲಿಕ್ಕೆ. ಪಾತಕ ಶತಕೋಟಿಯನ್ನೊರೆಸಲು, ಪಾಪ ಬಹಳಷ್ಟು ಮಾಡಿರಬಹುದು, ಆದರೆ ದಿನಂಪ್ರತಿಯಾಗಿ ಕಣ್ಣು ಮುಚ್ಚಿ ಒಂದು 5 ನಿಮಿಷ ಧ್ಯಾನ ಮಾಡತ್ ಹೇಳ್ತಾರೆ ಅವರು. 24 ತಾಸೇನು ನಾವು ಬ್ಯೂಜಿನ ಇರಂಗಿಲ್ಲ, 24 ತಾಸೇನು ಕೆಲಸನ ಮಾಡಂಗಿಲ್ಲ. ಮುಂಜಾನೆ ಎದ್ದ ತಕ್ಷಣ ಒಂದು 5-10 ನಿಮಿಷ ತಣ್ಣಗೆ ಕೂತ ಜಗತ್ತನ್ನು ಮರಿಬೇಕು.
ಪರಮಾತ್ಮನನ್ನು ಧ್ಯಾನಿಸಬೇಕು. ಆಗ ಮನುಷ್ಯ ದೇವರ ಸಮೀಪ ಹೋಗ್ತಾನೆ. ಆದರೆ ನಮಗದು ರೂಢಿನೇ ಇಲ್ಲ. ಎದ್ದ ಕೂಡಲೇ ಬರೇ ಮೊಬೈಲ್ ನೋಡೋದು, ಎದ್ದ ಕೂಡಲೇ ಟಿ ವಿ ಹಚ್ಚೋದು, ಎದ್ದ ಕೂಡಲೇ ಮನ್ಯಾಗ ಅವ್ರಿಗೆ ಬೈಯೋದು ಮಾಡೋದು, ಇದನ್ನ ಮಾಡ್ತೇವೆ ಹೊರತು ಶಾಂತಿ ಇರಂಗಿಲ್ಲ. ನಸುಕಿನ 4 ಗಂಟೆಯಿಂದ ಮುಂಜಾನೆ 6 ಗಂಟೆವರೆಗೆ ಯಾರೂ ಮನ್ಯಾಗ ಮಾತಾಡಬಾರ್ದು. ಮೌನವಾಗಿ ಆಧ್ಯಾತ್ಮಿಕ ಸಾಧನೆ ಮಾಡ್ಕೋತಿರ್ಬೇಕು. ಶಾಲೆಗೆ ಹೋಗೋ ಮಕ್ಕಳಿದ್ದು ಅಂದ್ರೆ ಅವು ಅಭ್ಯಾಸ ಮಾಡ್ಬೇಕು. ಎದ್ದು ನಶಿಕ್ನಾಗ ಹೆಂಗೆ ಹೇಳ್ತಾವೆ ಹುಡುಗರು, ನೀವ ಬಾರಾಕ್ ಮಕ್ಕೊಂಡು ಬಳಕ ಅವ್ಯಾಂಗ ನಶಿಕ್ನಾಗ ಹೇಳ್ತಾವೆ. ಅದಕ್ಕೆ ಕೋಳಿ ಕೂಗದ ಮುನ್ನ ಏಳುವುದು ದಿನನಿತ್ಯ, ದಯಾಳು ದೇವನಂ ನೆನೆದರೆ ಆ ದೇವತಾ ಆಳಿನಾಳೆಯ ಸರ್ವಜ್ಞ. ಯಾವಾಗ ಹೇಳ್ಬೇಕು? ಕೋಳಿ ಕೂಗೋಕ್ಕಿಂತ ಮೊದಲೇ ಹೇಳ್ಬೇಕು. ಮೊದಲಿನ ರೈತರು ಹಂಗೆ ಹೇಳ್ತಿದ್ರು. ಆದರೆ ಈಗೀಗ ಯಾರೂ ನಶಿಕ್ನಾಗ ಹೇಳಂಗಿಲ್ಲ. ಬಹಳ ಮಂದಿ ಯಾವಾಗ ನಶಿಕ್ನಾಗ ಹೇಳ್ತಾರೆ ಅಂದ್ರೆ ಅವ್ರು ಹೇಳ್ಬೇಕು ಡಾಕ್ಟ್ರುಗಳು, ನೀನು ನಶಿಕ್ನಾಗ ಎದ್ದು ವಾಕಿಂಗ್ ಹೋದಿ ಅಂದರೆ ಉಳಿತಿ, ಇರಲಿಲ್ಲ ಅಂದ್ರೆ ಹಾರ್ಟ್ ಫೇಲ್ ಆಕತ್ತೆ ಅಂತ ಹೇಳಿದ್ರಂದ್ರೆ ಎದ್ದು ಅಡ್ಡಾಡ್ಲಕ್ಕೆ ಚಾಲೂ ಮಾಡುತ್ತೆ. ಶುಗರ್ ಹೆಚ್ಚಾಗೈತಿ ತಿರುಗಾಡಿದೆ ಅಂದ್ರೆ ಉಳಿತಿ, ಇಲ್ಲಂದ್ರೆ ಸಾಯ್ತಿ ಅಂತ ಅವ್ರು ಹೇಳ್ಬೇಕು ಡಾಕ್ಟ್ರ. ಅವಾಗ ಎದ್ದು ತಿರುಗಾಡ್ಲಕ್ಕೆ ಚಾಲೂ ಮಾಡ್ತಾನೆ. ಹಿಂಗಲ್ಲ, ನಶಿಕ್ನಾಗ ದಿನಂಪ್ರತಿ ಏಳಲೇಬೇಕು. ಸೂರ್ಯೋದಯಕ್ಕಿಂತ ಬರೀ ಮೊದಲು 1 ತಾಸು ಎದ್ರ ಮನುಷ್ಯನ ಪುಣ್ಯ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಅಂಥ ಶಕ್ತಿ ಅದ ನಶಿಕಿನಲ್ಲಿ. ನಾವು ಯಾವಾಗ ಹೇಳ್ತೀವಿ? ತಂಡ್ಯಾಗಂತೂ 8, 9, ಈಗ ಬ್ಯಾಸಿಗೆ ಬತ್ತಂದ್ರೆ 7, ಶಿಟ್ಯಾಗ ಹೋದ್ರೆ 11 ಕೇಳ್ತಾರೆ ಅವರು. ಯಾಕೆ ರಾತ್ರಿ ಮಕ್ಕಳದ 3-4ಕ್ಕೆ ಮಕ್ಕೊಂಡಿರ್ತಾರೆ ಜಗತ್ತಿನ ಪುರಾಣ ಮುಗಿಸಿ. ಈ ರೀತಿ ಆಯಿತು ಅಂದ್ರೆ ನಮಗೆ ಭಾರತೀಯರು ಅಂತ ಕರೆಯಂಗಿಲ್ಲ, ನಮಗೆ ಧಾರ್ಮಿಕ ವ್ಯಕ್ತಿಗಳು ಅಂತ ಕರೆಯಂಗಿಲ್ಲ. ಯಾವಾಗ ಹೇಳ್ಬೇಕು? ಮೊದಲೇನೂ ಇರಲಿಲ್ಲ, ಗಡಿಯಾರ ಇರಲಿಲ್ಲ, ಏನೂ ಇರಲಿಲ್ಲ. ಅವರು ನೈಸರ್ಗಿಕ ಗಡಿಯಾರ ಅಂದ್ರೆ ಕೋಳಿ. ಈಗ ಎಲ್ಲರ ಕಡೆ ಮೊಬೈಲ್ ಅದಾವ, ಎಷ್ಟು ಅನುಕೂಲ ಐತಿ. ಅವು ಅಲಾರಾಮ್ ಒದರ್ತಿರ್ತಾವ, ಅದನ್ನು ಬಂದ್ ಮಾಡಿ ಮತ್ತೆ ಹೊಳೆ ಮಕ್ಕೋತಾರೆ ಇವರು. ಅದು ನಮಗೆ ಕಿರಿಕಿರಿ ಅಂತ ಅನಿಸದ. ಅದು ಎಬಸ್ಲಿ ಬಿಡಲಿ, ತಾನೇ ತಾನಾಗಿ ನಮಗೆ ಹೇಳುವಂಗೆ ಆಗಬೇಕು. ಆವಾಗ ಏನಾದರೂ ಸಾಧನೆ ಮಾಡ್ತಾನೆ ಮನುಷ್ಯ, ಮನಸ್ಸು ಸ್ವಚ್ಛ ಕೂತು ಹೋಗ್ತದೆ. ಎದ್ದು ಕೂಡಲೇ ಚಾ ಕುಡಿಬಾರ್ದು. ಇದೇನು ಹೇಳತ್ತೀರಿ ನೀವು? ನಮ್ಮ ಋಷಿಗಳು ಹೇಳಿದ್ದು ಮುಂಜಾನೆ ಎದ್ದ ತಕ್ಷಣ ಉಷಃಪಾನವನ್ನು ಹೇಳ್ಯಾರ. 1 ಲೀಟ್ರ್ ನೀರು ಕುಡೀರಿ, ನಿಮ್ಮ ಶರೀರ ಸ್ವಚ್ಛ ಆಗ್ತತಿ ಅಂತ ಹೇಳ್ಯಾರ. ಅದನ್ನು ಬಿಟ್ಟು ಮುಂಜಾನೆ ಎದ್ದು ಕೂಡಲೇ ಚಾ ಕುಡದಪ್ಪ, ಪಿತ್ತ ಹೆಚ್ಚಾತು. ಪಿತ್ತ ಹೆಚ್ಚಾದ ಕೂಡಲೇ ಸಿಟ್ಟು ಹೆಚ್ಚಾತು. ಸಿಟ್ಟು ಹೆಚ್ಚಾದ ಕೂಡಲೇ ಊರಾಗ ಹೋಗಿ ಬೇದ ಕೂಡಲೇ ಅವರು ಬಡಿಗಿಲೆ ಬಡದರು, ಜಗಳ ಆತು. ಪೊಲೀಸ್ ಸ್ಟೇಷನ್ಗೆ ಹೋದ, ಕೋರ್ಟಿಗೆ ಹೋದ. ಎದರಿಂದ? ಮುಂಜಾನೆ ಎದ್ದ ನೀರ ಕುಡ್ದಿದ್ದ ಅಂದ್ರೆ ಇದೇನು ಸಮಸ್ಯೆನ ಬರ್ತಿರ್ಲಿಲ್ಲ. ನಾವು ಹಾದಿ ತಪ್ಪಿದೀವಿ. ಚಾ ಕುಡಿಲಾರ್ದವ್ರು ಯಾರದಾರ ಹುಡುಕಾಡಿ ಅವ್ರಿಗೆ ಪ್ರಶಸ್ತಿ ಕೊಡಬೇಕಾಗಿತ್ತು ಈಗಿನ ಕಾಲದಾಗ. ಎಲ್ಲ ಮಂದಿ ಚಾ ಕುಡಿಯೋದು. ನಾವು ತಿನ್ನುವಂಥ ಆಹಾರ, ಕುಡಿಯುವಂಥ ಪದಾರ್ಥಗಳು, ನೋಡುವಂಥ ದೃಶ್ಯ, ಕೇಳುವಂಥ ಶಬ್ದ, ಮಾಡುವಂಥ ಕೆಲಸ, ನಾವು ಯಾರ ಸಂಗಡ ಇರ್ತೀವಿ ಅಂಥ ದೋಸ್ತಿ, ಯಾವ ಸಮಾಜದಲ್ಲಿರ್ತೀವಿ ಆ ಸಮಾಜದ ಮನಸ್ಥಿತಿ, ಇದು ಎಲ್ಲದರ ಮ್ಯಾಲಿನಿಂದ ಒಬ್ಬ ಮನುಷ್ಯನ ಮನಸ್ಸು ತಯಾರಾಗ್ತೈತಿ, ಮನುಷ್ಯನ ಸ್ವಭಾವ ತಯಾರಾಗ್ತದೆ. ಎಲ್ಲವನ್ನು ಇದೇನು ಬಿಡಪ್ಪ ಹೋಗ್ಲತ್ತು ಹಿಂಗೆ ನೋಡಬಾರ್ದು. ಪ್ರತಿಯೊಂದು ಕೆಲಸದಿಂದ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ. ಸಣ್ಣ ಸಣ್ಣ ಮಕ್ಕಳಿಗಂತೂ ಯಾವ ಕಾಲಕ್ಕೂ ಚಾದು ಕುಡಿಸ್ಬಾರ್ದು. ಇಲ್ಲಿ ಅಲ್ಲಿದ್ದೀವಿ ನಾವು ನೋಡ್ಬೇಕು. ಸ್ವಲ್ಪ ಗೋಗೋಡದಾಗ ಎಂದರೆ ತಂಡಿ, ಬಿಸಿಲು ಪ್ರದೇಶ, ಇದೆಲ್ಲ ಗುಡ್ಡಗಾಡ ಪ್ರದೇಶ. ಇಲ್ಲಿದ್ದು ನಾವು ಮತ್ತೆ ಚಾ ಕುಡ್ಕೋತ ಕೂತೀವಂದ್ರೆ ಶರೀರಕ್ಕೆ ಹೊಂದಬೇಕಲ್ಲ, ಅದನ್ನು ನೋಡ್ಬೇಕು ಮೊದಲು. ಆ ಬಳಿಕ ಸಕ್ಕರೆ ಎಂಥ ವಿಷ ಅದು.
ಬಿಳಿ ವಿಷಗಳು ಅಂತ 2-3 ಪದಾರ್ಥಗಳಿಗೆ ಕರೀತಾರೆ. ಮೊದಲನೇದ್ದ ಸಕ್ಕರೆ. ಸಕ್ಕರೆ ಹಿಂಗೆ ತಿನ್ಕೋತ ಹೋದ್ರಿ, ಚಾದಾಗ ಹಾಕಿ ಕುಡ್ಕೋತ ಹೋದ್ರಿ ಅಂದ್ರೆ ಯಾವಾಗ ಸಾಯ್ತೀರಿ ಗೊತ್ತಿಲ್ಲ. ಎರಡನೇದ್ದು ಬಿಳಿ ಉಪ್ಪ, ಅದನ್ನು ತಿನ್ಕೋತ ಹೋದ್ರಿ ಅಂದ್ರೆ ಆರೋಗ್ಯ ಕೆಟ್ಟು ಹೋಗ್ತದೆ. ಮೂರನೇದ್ದು ಮೈದಾ ಹಿಟ್ಟು, ಅದನ್ನು ನಾದು ಮುಂದನ ಗೊತ್ತಾಗ್ತೈತಿ ಯಾವುದೇ ಪದಾರ್ಥ. ಜೋಳದ ಹಿಟ್ಟನಾದ್ರಿ ಕಲಸ್ರಿ ಭಾಳ ಬೇಗನೆ ಕೈದು ಬಿಡ್ತೈತಿ ಅದು. ಇದನ್ನು ನೀವು ಮೈದಾ ಹಿಟ್ಟನಾದ್ರಿ ಕಾಲು ಕೊಟ್ಟು ಜಗ್ಗಬೇಕಾಕೈತಿ, ಅಟ್ಟು ಹತ್ಕೊಂಡಿರ್ತೈತೆ ಅದು. ತೊಳಿಲಾಕ ಸಹಿತ ಲಘು ಬರಂಗಿಲ್ಲ. ಏನು ನಾದಿರ್ತೀರಿ ಯಾವ ಬುಟ್ಟಿಯಲ್ಲಿ ಪಾತ್ರೆಯಲ್ಲಿ ಲಘು ಅದನ್ನು ತೊಳಿಲಾಕ ಬರ್ತೈತೆ, ನೆನಾಕಿಡ್ಬೇಕು ಅದನ್ನು. ಇಲ್ಲಿ ಮ್ಯಾಲ ಇಟ್ಟು ಕಸರತ್ ನಡೆಸೈತೆ ಅಂದ ಬಳಕ ಇನ್ನು ಹೊಟ್ಯಾಗ ಒಳಗೆ ಹೋದ ಬಳಕ ಅದು ಕರುಳಿಗೆ ಅಂಟ್ಕೊಂಡು ಕೂಡ್ತದ ಅಂದ ಬಳಕ ನಮ್ಮ ಆರೋಗ್ಯ ಹೆಂಗೆ ಚಲೋ ಇರ್ತಾವು. ಈಗ ಪಿಜ್ಜಾ, ಬರ್ಗರ್, ಕುರ್ಕುರೆ, ಅನೇಕ ರೀತಿಯ ಹೊರಗಿನ ಅಂಗಡ್ಯಾನ ಪದಾರ್ಥಗಳನ್ನು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀವಿ. ಬ್ರೆಡ್ ತಿನ್ನಿಸ್ತಾ ಇದ್ದೀವಿ. ಬ್ರೆಡ್ ಅಂದರೆ ಏನದ, ಮೈದಾ ಇರಲಾರ್ದ ಬ್ರೆಡ್ ತಯಾರಾಗಂಗಿಲ್ಲ. ಬಿಸ್ಕಿಟ ಅದು ಮೈದಾ ಇರಲಾರ್ದ ತಯಾರಾಗಂಗಿಲ್ಲ. ಇಂಥ ಪದಾರ್ಥಗಳನ್ನು ತಿನ್ನಿಸಿ ಇನ್ನು ನಾವು ದೇವ್ರ ಕಡೆ ಹೊಂಟಿದ್ದೀವಿ. ಶರೀರ ಕೆಟ್ಟವಾದ ಬಳಿಕ ಮನಸ್ಸು ಕೆಡ್ತೈತಿ, ಮನಸ್ಸು ಕೆಟ್ಟ ಬಳಿಕ ಬುದ್ಧಿ ಕೆಡ್ತದ, ಎಲ್ಲ ಕೆಡ್ಕೋತ ಹೋಗ್ತದ. ಆಹಾರ ಶುದ್ಧವು ಸತ್ವಶುದ್ಧಿ. ಆಹಾರ ಸ್ವಚ್ಛ ಇರಬೇಕು. ಬಿಳಿ ಅನ್ನ ಇದು ವಿಷಾನ. ಒಬ್ಬರೇ ಈಗಿನ ಕಾಲದಾಗ ನವಣೆ ಅನ್ನ ಉಂಡದ್ದು. ನವಣೆ, ಬರಗ, ಅರ್ಕ, ಊದಲ, ಸಾಮೆ, ನವ ಸಿರಿಧಾನ್ಯಗಳದಾವ ನಮ್ಮ. ಇಡೀ ಜಗತ್ತೆಲ್ಲ ಹೋದ ವರ್ಷ ಬಿಟ್ಟ ಹಚ್ಚಿ ವರ್ಷ ವರ್ಲ್ಡ್ ಮಿಲೆಟ್ಸ್ ಇಯರ್ ಅಂತ ಆಚರಣೆ ಮಾಡಿತು. ಜಗತ್ತಿನಾದ್ಯಂತ ಆಚರಣೆ ಮಾಡಿದ್ರು. ಅದು ಯಾವ ಧಾನ್ಯಗಳದ ಆಚರಣೆ ಮಾಡಿದರು? ಗೂಗುವಾಡದ ಮಡ್ಯಾಗ ಬೆಳೆಯುವಂತಹ ನವಣಿ, ಬರಗ, ಅರಕ, ಸಜ್ಜಿ ಇವೇನದಾವಲ್ಲ, ಈ ಕಾಳುಗಳನ್ನು ತಿನ್ರಿಪ್ಪ ಅಂದ್ರೆ ನೀವು ಜಗತ್ತಿನಾಗ ಈಗಿನ ಕಾಲದಾಗ ಬದುಕ್ತೀರಿ ಅಂತ ಹೇಳಿದರು ವಿಶ್ವ ಆಹಾರ ಶಾಸ್ತ್ರಜ್ಞರು. ನಮಗೇನು ಇಡ್ಲಿ, ವಡಾ, ದ್ವಾಸಿ, ಫಡ್ಡ ಅಲ್ರಿ ಉದ್ದದು ದಿನ ತಿಂದ ಅಂದ್ರೆ ಆರೋಗ್ಯ ಕೆಡಿಸ್ತದೆ. ಎಣ್ಣೆಯಾಗ ಕರೆದ ಪದಾರ್ಥಗಳು ನಮ್ಮ ಆರೋಗ್ಯಕ್ಕೆ ಚಲೋ ಅಲ್ಲ. ಎಷ್ಟು ನಾವು ಆರೋಗ್ಯ ಕೆಡಿಸ್ಕೊಂಡಿದ್ದೀವಿ ವಿಚಾರ ಮಾಡಬೇಕು. ಈಗ ಅಂಗಡ್ಯಾಗ ಸಿಗು ಡಾಲ್ಡಾ ಹತ್ತು ತರ್ತೀರಿ. ತುಪ್ಪ ಹೆಂಗಿರ್ಬೇಕು? ಈಗ ನೀವು ನಂದಿನಿ ಅವು ಇವು ಬೇರೆ 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 ಕಂಪ್ನಿ ತುಪ್ಪ ತರ್ತೀರಿ. ತುಪ್ಪ ಹೆಂಗಿರಬೇಕು ಅಂದ್ರೆ ಗಂಟ್ಲಕ್ಕೆ ಹತ್ತಬಾರ್ದು. ರಾತ್ರಿ ತಿಂದು ಮಕ್ಕೊಂಡ ಮುಂಜಾನೆ ಕೆಮ್ಮೆದ ಹೊರಗೂ ಬರುವಲ್ದು ಒಳಗೂ ಹೋಗುವಲ್ದದು. ಹಿಂಗಾತಂದ್ರೆ ತುಪ್ಪತ್ತಾರೆ ಏನದಕ್ಕೆ? ಅದಕ್ಕೆ ಎಷ್ಟು ನಮ್ಮ ಆರೋಗ್ಯ ನಾವು ಕೆಡಿಸ್ಕೊಂಡಿದ್ದೀವಿ. ಎಲ್ಲ ಕೆಟ್ಟು ಹೋಗ್ಯದ. ಇನ್ನಿವ ಕೇದಾರ್ನಾಥ್ ಯಾತ್ರೆ ಮಾಡಿ ಬಂದ. ದೇವ್ರ ಕಂಡ. ದೇವ್ರೇನು ಕಾಣ್ತಾನೆ? ನಿನ್ನ ಶರೀರದೊಳಗೆ ದೇವ್ರದಾನ. ಶರೀರ ಶುದ್ಧ ಮಾಡ್ಕೊ, ಮನಸ್ಸು ಶುದ್ಧ ಮಾಡ್ಕೊ, ದೇವ್ರು ಕಾಣ್ತಾನ. ಯೋಗಾಸನ ಪ್ರಾಣಾಯಾಮಗಳನ್ನು ಎದಕ್ಕೆ ಮಾಡಬೇಕು ಅಂತ ಕೇಳಿದ್ರೆ ಶರೀರದ ಶುದ್ಧಿ, ಮನದ ಸ್ಥಿರತೆ, ಪ್ರಾಣದ ಸ್ಥಿರತೆಗಾಗಿ ಆಸನ ಪ್ರಾಣಾಯಾಮಗಳನ್ನು ಮಾಡಬೇಕು. ಇದನ್ನೆಲ್ಲ ಬಿಟ್ಟಿದ್ದೀವಿ, ಏನೋ ಮಾಡ್ಕೋತ ನಡೆದಿದ್ದೀವಿ. ಏಳಬೇಕು ಯಾವಾಗ? ನಸಿಕಿನಾಗ ಏಳಬೇಕು. ಮಕ್ಕೋಬೇಕು ಯಾವಾಗ? ನಸಿಕಿನಾಗ ಹೇಳ್ಬೇಕಂದ್ರೆ ಒಬ್ಬ ಮನುಷ್ಯಾಗ ಸಣ್ಣ ಹುಡುಗರಿದ್ದು ಅಂದ್ರೆ ಭಾಳ ಸಣ್ಣ ಹುಡುಗರು 10-12 ತಾಸು ಮಕ್ಕೋತಾವ. ಸ್ವಲ್ಪ ಮಧ್ಯ ವಯಸ್ಕರಿದ್ರು ಅಂದ್ರೆ 8 ತಾಸು ಮಲ್ಕೋತಾರ. ಆ ಬಳಿಕ ವಯಸ್ಸು ಹಾಕೋತ ಹೋದಂಗೆ 6 ತಾಸು, 5 ತಾಸು, 4 ತಾಸು ನಿದ್ದೆ ಕಡಿಮೆ ಹಾಕೋತ ಹೋಗ್ತೈತಿ. ನಿದ್ದೆ ಕಡಿಮೆ ಆದಷ್ಟು ಸಾಧನಾಕ್ಕೆ ಅನುಕೂಲ ಆತಂತೇಳಿ ಭಾವಿಸ್ಬೇಕು. ನಸಿಕಿನಾಗ ಎದ್ದು ಏನರೇ ವಿಚಾರ ಮಾಡ್ಕೋತ ಕುಂಡ್ರುಕಿತ್ತ ಒಂದು ರುದ್ರಾಕ್ಷಿ ಮಾಲಿ ಕೈಯಾಗಿ ಹಿಡ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪ ಮಾಡು. ದೇವ್ರು ಕಾಣ್ತಾನ, ನೀನೇ ದೇವರಾಗಿ ಹೋಗ್ತಿ. ಯಾವಾಗ ಹೇಳ್ಬೇಕು?
ಅವ್ರು ಧಾರಾವಾಹಿ ನೋಡೋರು ಯಾವಾಗ ಕೇಳುವರಕ್ಕೆ ಸಮಸ್ಯೆ ಇಲ್ಲ ನಮಗೆ. ಧಾರಾವಾಹಿ ನೋಡ್ಲಾರ್ದ ಮಂದಿ ನಸಿಕಿನಾಗ ಹೇಳ್ಬೇಕಂತ ಹೇಳತ್ತೇನೆ ನಾನು. ನಸಿಕಿನಲ್ಲಿ ಹೇಳೋದು ಒಂದನೇದ್ದು. ಎರಡನೇದು ನಮ್ಮ ಆಹಾರ ಶುದ್ಧಿ ಇರಬೇಕು. ಅಡಿಗೆ ಮನೆ ಎಷ್ಟು ಸ್ವಚ್ಛ ಇರ್ತೈತಿ. ಸಿದ್ದೇಶ್ವರಪ್ಪಗಳು ಹೇಳ್ತಿದ್ರಿ ಮಾತು, ಮನೆ ಗೋಡೌನ್ ಆದಂಗೆ ಆಗಬಾರ್ದು, ತಿಪ್ಪೆ ಆದಂಗೆ ಆಗಬಾರ್ದು. ಮನ್ಯಾಗ ಯಾರೇ ಹೊರಗಿನ ಮನುಷ್ಯರು ಬಂದು ಹೆಜ್ಜೆ ಇಟ್ಟರು ಅಂದ್ರೆ ಮನೆ ಸ್ವಚ್ಛ ಇರಬೇಕು. ಸಾಮಾನುಗಳನ್ನು ಎಲ್ಲಿ ಬೇಕು ಅಲ್ಲೇ ಒಗೆದಿದ್ದ ಅಂದ್ರೆ ಅದಕ್ಕೆ ತಿಪ್ಪೆತ್ತು ಕರೀತಾರೆ. ಕಿರಾಣಿ ಅಂಗಡಿ ಮನೆ ಅಂದ್ರೆ? ಮನೆ ಅಂದ್ರೆ ಸಂತೆ ಅಲ್ಲ. ಸಾಮಾನುಗಳ ಮನ್ಯಾಗ ಇರಬೇಕು, ಎಲ್ಲಿ ಕಂಡಿರಬಾರ್ದು ಅಷ್ಟು ಶಿಸ್ತಿರಬೇಕು. ಮನೆ ಸುತ್ತಮುತ್ತ ಕಸ ಬೆಳೆದಿರಬಾರ್ದು, ಅಲ್ಲಿ ಸ್ವಚ್ಛತಾ ಕಾಪಾಡಿರಬೇಕು. ಮನೆ ಮುಂದೆ 4 ಹೂವಿನ ಗಿಡಗಳನ್ನು ಬೆಳೆಸಿರಬೇಕು, 4 ಬೇರೆ ಬೇರೆ ಪ್ರಕಾರದ ಕಾಯಿಪಲ್ಯ ಗಿಡಗಳನ್ನು ಬೆಳೆಸಿರಬೇಕು. ಇದನ್ನೆಲ್ಲ ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ? ಎಲ್ಲ ಸಂತ್ಯಾಗ ಕೊಂಡು ತರೋದು. ಒಟ್ಟು ಬೆಳ್ಳುಳ್ಳಿನೂ ಅಲ್ಲೇ ಕೊಂಡು ತರುವುದು, ಉಳ್ಳಿಗಡ್ಡೆನೂ ಅಲ್ಲೇ ತರುವುದು, ಗೆಣಸನೂ ಅಲ್ಲೇ ತರುವುದು, ಎಲ್ಲನೂ ಸಂತ್ಯಾಗ ತರುವುದಾದ್ರೆ ಮತ್ತು ಹೊಲ ಆದಾವೆ ಅದಕ್ಕೆ, ನಾವು ಬದುಕಿದ್ದೀವಿ ಅದಕ್ಕೆ. ಈಗ ರೈತರ ಸಾಲಗಾರ ಆಗಲಿಕ್ಕೆ ಕಾರಣ ಏನು ಅಂದ್ರೆ ಬೀಜ ಕೊಂಡು ತರ್ತಾರೆ, ಗೊಬ್ಬರ ಕೊಂಡು ತರ್ತಾರೆ, ಅದಕ್ಕೆ ಔಷಧ ಕೊಂಡು ತರ್ತಾರೆ, ಮತ್ತು ಅದಕ್ಕೆ ಹೇಳಾಕತ್ತೇಳಿ 4 ಮಂದಿ ಸೂಪರ್ವೈಸರ್ಗಳಿಗೆ ಇಟ್ಕೋತಾರೆ. ಇಟ್ಟೆಲ್ಲ ಆದ ಬಳಿಕ ಮತ್ತು ಸಾಲ ಆಗಲಾರ್ದ ಏನು ಮಾಡ್ತದೆ? ಹೀಗಾಗಿ ಪ್ರತಿಯೊಂದು ನಮ್ಮದು ಶುದ್ಧ ಆಗಬೇಕು, ಸ್ವಚ್ಛ ಆಗಬೇಕು. ಅಡಿಗೆ ಮನೆ ಸ್ವಚ್ಛ ಇರಬೇಕು. ಅರಿಶಿಣ ಪುಡಿ ಯಾವ ತಿಲ್ಲಾತಿದೀವಿ ಅನ್ನೋದ್ರ ಹಿಡ್ಕೊಂಡು ದೇವರ ತಕ ಹೋಗ್ಕತ್ತಿದ್ದು ಅಷ್ಟು ಸುಲಭ ಏನಲ್ಲ. ಹೋಗಿ ನೋಡ್ರಿ ತುಸು ಅರಿಶಿಣ ಪುಡಿ ಅದು ಬಣ್ಣದಾವೋ ಮತ್ತೇನದಾವೋ. ಅವರು ವ್ಯಾಪಾರಿಗಳಂತೂ ಮುಗದ ಹೋಗ್ಯದ. ಎಲ್ಲ ಕಲಬೆರಕೆ ಪದಾರ್ಥಗಳು. ಕಟ್ಟಿಗೆ ಹೊಟ್ಟಿನೊಳಗೆ ತುಸು ಬಣ್ಣ ಕೂಡಿಸ್ರಂದ ಅರಿಶಿಣ ಪುಡಿ ತಯಾರಾತ್. ನೀವು ಹಾಕ್ತೀರಿ ಅರಿಶಿಣ ಪುಡಿ ಅತ್ತ, ಅದು ಕಟ್ಟಿಗೆ ಹೊಟ್ಟಿರ್ತೈತಿ. ನೀವು ಹಾಕ್ತೀರಿ ಅರಿಶಿಣ ಪುಡಿ ಅತ್ತ, ಅದು ಗೊಂಜಾಳ ಹಿಟ್ಟಿರ್ತೈತಿ. ಏನು ಮಾಡೋದು ಹಿಂಗಾದ್ರೆ? ಖಾರ ಸರಿಯಾಗೈತಿಲ್ಲ. ಮೊದಲಿನ ತಾಯಂದಿರು ಒಬ್ಬರೇ ಅಜ್ಜಿಗಳ ಖಾರ ಅಂಗಡಿ ಅಂದ್ಕೊಂಡು ತಂದ್ರೆ ಏನು? ಯಾರ ಮನ್ಯಾಗ ಹೆಣ್ಮಕ್ಕಳೇ ಇಲ್ಲ ಅವರಷ್ಟು ಖಾರ ಕೊಂಡು ತರ್ತಿದ್ರು. ಈಗ ಎಲ್ಲರ ಮನ್ಯಾಗ ಹೆಣ್ಮಕ್ಳು ಅದಾರ, ಕರೆ ಏನು ಮಾಡೋದು? ಎದಕ್ಕೆ ಉಪಯೋಗ ಬರ್ತಾರ? ಖಾರ ಕುಡ್ಸಂಗಿಲ್ಲ, ಅರಿಶಿಣ ಪುಡಿ ಕೊಂಡ ತರ್ತಾರ. ಆ ಬಳಿಕ ಉಳಿಕೆದ ಎಲ್ಲ ಪದಾರ್ಥಗಳನ್ನು ಕೊಂಡು ತರ್ತಾರೆ. ಹೀಗಾಗಿ ಬದುಕುವ ವಿದ್ಯೆ ಅಂತ ಕರೀತಾರೆ ಇದಕ್ಕೆ. ಇಲ್ಲಿದಿಂದ ಅಧ್ಯಾತ್ಮ ಚಾಲು ಆಗ್ತೈತಿ. ಅಧ್ಯಾತ್ಮೇನ ಮಠದಿಂದ ಚಾಲು ಆಗಂಗಿಲ್ಲ, ಮನೆಯಿಂದ ಚಾಲು ಆಗ್ತೈತಿ, ನಮ್ಮ ಹಿಡ್ಕೊಂಡ ಚಾಲು ಆಗ್ತೈತಿ. ಧರ್ಮ ಅಂದರೆ ಏನಪ್ಪ? ಒಂದು 10,000 ರೂಪಾಯಿ ದಾನ ಮಾಡಿ ಬಂದೀವಿ, ಧರ್ಮ ಮುಗಿತೋತ್ ಹಿಂಗಲ್ಲ. ಪ್ರತಿಯೊಂದು ಕೆಲಸದಲ್ಲಿ ಧರ್ಮ ಅದ, ಪ್ರತಿಯೊಂದು ಕ್ರಿಯೆಯಲ್ಲಿ ಧರ್ಮ ಅದ, ಪ್ರತಿಯೊಂದು ನಡತೆಯಲ್ಲಿ ಧರ್ಮ ಅದ. ಹೀಗಾಗಿ ನಾವೆಲ್ಲರೂ ಮೊಟ್ಟ ಮೊದಲು ಏನು ಮಾಡಬೇಕು? ನಶಿಕ್ನಾಗ ಹೇಳ್ಬೇಕು. ಇಲ್ಲಿಂದ ಚಾಲು ಆಕ್ಕೈತಿ ಶಾಲೆ ನಮ್ಮದು ಅಧ್ಯಾತ್ಮದ್ದು. ಈಗ ಆ ಶಾಲೆಗಳು ಹೆಂಗೆ ABCD ಚಾಲು ಆಕಾವು ಇಂಗ್ಲೀಷ್ ಮೀಡಿಯಮ್ಗಳು. ಕನ್ನಡ ಶಾಲೆಗಳಿಗಂತೂ ಹೋಗೋದ ಬಂದ್ ಮಾಡೈತಿ ಮಂದಿ. ಮರಾಠಿ ಮೀಡಿಯಮ್ನೂ ಇಲ್ಲ, ಕನ್ನಡ ಮೀಡಿಯಮ್ನೂ ಇಲ್ಲ, ಬರೀ ಇಂಗ್ಲೀಷ್ ಮೀಡಿಯಮ್. ಹಾಗಾದ್ರೆ ಈ ಭಾರತ ದೇಶವನ್ನು ಏನು ನಾವು ಬ್ರಿಟನ್ ಮಾಡ್ಲಕ್ಕೆ ಹೊಂಟಿದ್ದೀವಿ ಏನಪ್ಪ? ನಾವೆಲ್ಲ ಬರೇ ವಿದೇಶದ ಕಲ್ಕೋತ ಹೊಂಟಿದ್ದೀವಿ. ನಮ್ಮ ನೆಲದ ಭಾಷೆ, ನಮ್ಮ ನಾಡಿನ ಭಾಷೆ, ನಮ್ಮ ಅಜ್ಜ ಅಜ್ಜಿ ಯಾವ ಭಾಷೆಯಲ್ಲಿ ಮಾತಾಡಿದ್ರಲ್ಲ ಆ ಭಾಷೆ ಕಲಿಬೇಕಲ್ಲ. ಆ ಅಜ್ಜಿ ಮುಂದೆ ಒಂದು ಅಜ್ಜಿನ ಎಷ್ಟು ಶಾಲೆ ಕಲ್ತಾನೆ ನೋಡು ಅಂಥೇಳಿ ಇಂಗ್ಲೀಷ್ ಪದ್ಯ ಹಾಡ್ಲಾತ್ತೈತಿ ಮೊಮ್ಮಗ. ಅಜ್ಜಿಗೇನು ತಿಳಿಬೇಕು? ಏನು ತಿಳಿಯಂಗಿಲ್ಲ. ಆದ್ದರಿಂದ ನಮ್ಮ ನೆಲದ ಭಾಷೆ, ನಮ್ಮ ದೇಶದ ಭಾಷೆ, ನಮ್ಮ ಸಂಸ್ಕೃತಿಯ ಭಾಷೆಯನ್ನು ಉಳಿಸಬೇಕು, ಬೆಳೆಸಬೇಕು. ನಮ್ಮ ಹಿರಿಯರು ಯಾರೂ ಕೂಡ ಸೂರ್ಯೋದಯದ ನಂತರ ಎದ್ದಿಲ್ಲ. ಯಾವಾಗ ಎದ್ದಾರ? ನಶಿಕ್ನಾಗ ಎದ್ದಾರ. ಎದ್ದು ಏನು ಮಾಡ್ಯಾರಪ್ಪ? ಎದ್ದು ಕೂಡಲೇ ತಿಜೋರಿ ತೆಗೆದು ರೊಕ್ಕ ಎಣಿಸ್ಕೊತ ಕೂತಿಲ್ಲ. ಏನು ಮಾಡ್ಯಾರ? ದೇವರನ್ನು ನೆನೆಸ್ಯಾರ.
ನೆನೆಯುವುದು ಅನುದಿನದ ಉದಯಕಾಲದ ಎಚ್ಚರಿಕೆಯುಳು ವಿನುತ ಗುರುಮೂರ್ತಿಯನು ಉಮೇಶನ ಅಂಗ್ರಿಯನು ಬಳಿಕ ನಿನ್ನನು ಸುವಿಚಾರದಿಂದೆ ಮನುಜ ನೇಮಕವಾಗಿ ನಿನಗಹುದು ಮುಕ್ತಿ. ಮೂರನ್ನು ಧ್ಯಾನ ಮಾಡಬೇಕು, ನಾವು ಸ್ಮರಣ ಮಾಡಬೇಕು, ನೆನಪು ಮಾಡಬೇಕು ಎದ್ದ ತಕ್ಷಣ. ಏನು ಮೊದಲನೇದ್ದು? ನೆನೆಯುವುದು ಅನುದಿನದ ಉದಯ ಕಾಲದ ಎಚ್ಚರಿಕೆಗಳು. ಪ್ರತಿದಿನ ಎದ್ದ ಬಳಕ ಏನು ಮಾಡಬೇಕು? ವಿನುತ ಗುರುಮೂರ್ತಿಯನು, ಸ್ತೋತ್ರಕ್ಕೆ ಪೂಜೆಗೆ ಯೋಗ್ಯನಾದಂಥ ಒಬ್ಬ ಗುರುವನ್ನು ಧ್ಯಾನಿಸಬೇಕು, ಮೊಟ್ಟ ಮೊದಲನೇದ್ದು. ಎರಡನೆಯದಾಗಿ ಉಮೇಶನ ಅಂಗ್ರಿಯನು, ಯಾವಾತನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಲ್ಲ ಅಂಥ ದೇವರನ್ನು ಸ್ಮರಣ ಮಾಡಬೇಕು. ಮೂರನೆಯದಾಗಿ ನಮ್ಮ ಶರೀರ ಮನಸ್ಸಿನ ಹಿಂದೆ ಇರುವ ಆತ್ಮತತ್ವದ ಧ್ಯಾನ ಮಾಡಬೇಕು, ಸ್ಮರಣ ಮಾಡಬೇಕು. ಇವು ಮೂರು ಸ್ಮರಣ. ಇವೆಲ್ಲ ನೆನಪಿಟ್ಟುಕೋರಿ, ಭಾಳ ಉಪಯೋಗ ಬರ್ತಾವೆ. ನಸಿಕಿನಾಗ ಹೇಳಬೇಕು. ಮತ್ತು ನಸಿಕಿನಾಗ ಅಂದ್ರೆ ಮುಂಜಾನೆ 8ಕ್ಕೆ ನಸಕ್ ಅನ್ನಂಗಿಲ್ಲ. ಎದಕ್ಕಂತಾರೆ ನಸಕ್ಕಂತೇಳಿ? 4 ಗಂಟೆದಿಂದ 6 ಗಂಟೆ ಸಮಯ. ಋಷಿಮುನಿಗಳೆಲ್ಲ ವೇದ ಉಪನಿಷತ್ತುಗಳು ಶಾಸ್ತ್ರಗಳನ್ನು ಬರೆದರು, ಶರಣರ ವಚನಗಳನ್ನು ಬರೆದರು, ಮಹಾತ್ಮರೆಲ್ಲ ಉಪದೇಶವನ್ನು ಮಾಡಿದರು. ಯಾವ ಸಮಯದಲ್ಲಿ ಮಾಡಿದರು? ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದರು. ಬ್ರಹ್ಮ ಮುಹೂರ್ತ ಅಂದರೆ ಎದಕ್ಕೆ ಕರೀತಾರ? ಸೂರ್ಯ 6ಕ್ಕೆ ಉದಯ ಆಗ್ತಿದ್ದ ಅಂದ್ರೆ ಅವ ಉದಯ ಆಗುವುದಕ್ಕಿಂತ 96 ನಿಮಿಷದ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಆ ಸಮಯದಲ್ಲಿ ಸರಸ್ವತಿ ನಾಲಿಗೆಯ ತುದಿಯಲ್ಲಿ ವಾಸ ಮಾಡ್ತಾಳೆ. ಅವಾಗ ನಾವು ಏನು ಮಾತಾಡ್ತೀವಿ ಅವು ಸಿದ್ಧ ಆಗ್ತಾವೆ. ಮತ್ತು ನಾವು ಜಗಳ ತೆಗೆದವು ಹಾಳಾಗಿ ಹೋಗಲಿ ಅಂತ ಮಣ್ಣು ತೂರಿದ್ರೆ ಅವು ಕರೆ ಆಗಂಗಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು. ಧರ್ಮ ಸಮ್ಮತವಾದಂಥ ಮಾತುಗಳು ಸತ್ಯ ಆಗ್ತಾವೆ. ಅವರೆಲ್ಲ ಎಂಥ ಜ್ಞಾನದ ಮಾತುಗಳನ್ನು ಹೇಳ್ಯಾರ ಋಷಿಮುನಿಗಳೆಲ್ಲ. ಯಾವಾಗ ಹೇಳ್ಯಾರ? ನಸಿಕಿನಾಗ ಎದ್ದು ಹೇಳ್ಯಾರ. ಹೀಗಾಗಿ ನಾವೆಲ್ಲರೂ ನಸಿಕಿನಾಗ ಹೇಳಬೇಕು. ಗುರುಗಳನ್ನು, ದೇವರನ್ನು, ಆತ್ಮತತ್ವದ ಧ್ಯಾನ ಮಾಡಬೇಕು. ಆ ಬಳಿಕ ಹೊಲ್ದಾಗ ಕೆಲಸಕ್ಕೆ ಹೋಗ್ಬೇಕು, ನಮ್ಮ ಕೆಲಸಕ್ಕೆ ಹೋಗ್ಬೇಕು. ಮತ್ತು ಸಂಜೆಗೆ ಬಂದ ಬಳಿಕ ಮಲ್ಕೊಳ್ಳೋ ಮುಂದೆ ಮತ್ತೆ ದೇವರ ಧ್ಯಾನ ಮಾಡಬೇಕು. ಮಲ್ಕೊಳ್ಳೋ ಮುಂದೆ ಪರಮಾತ್ಮ ಮುಂಜಾನೆದಿಂದ ಸಂಜೆ ತಕ ನಾ ಏನೂ ತಪ್ಪು ಕೆಲಸ ಮಾಡಿಲ್ಲ ಅಂತ ದೇವರಿಗೊಂದು ನಮಸ್ಕಾರ ಮಾಡಿ ಮಕ್ಕೊಂಡ ಅಂದ್ರೆ ಅವ ಧರ್ಮವಂತ ಅಂತ ಪರಿಗಣಿಸ್ತಾನೆ. ಊರಾಗ ಯಾರಿಗಾರ ಸುಳ್ಳು ಹೇಳಿ ಬಂದ, ಯಾರದರಿ ಮನೆ ಮುರಿದು ಬಂದ, 4 ಮಂದಿದ ತಾತ್ ಮನೆಗೆ ತಗೊಂಡು ಬಂದ ಅಂದ್ರೆ ಇವ ಎಂಥ ಧರ್ಮವಂತ. ಹೊನ್ನಿನೊಳಗೆ ಒಂದ ಒರೆಯ, ವಸ್ತ್ರದೊಳಗೆ ಒಂದು ಎಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಯಾವುದೂ ಹೆಚ್ಚಿಗೆ ಬೇಡ ಅಂತಂದ್ರು ಮಹಾತ್ಮರು. ಎಷ್ಟು ಬೇಕೋ ಅಷ್ಟ. ಇನ್ನೊಬ್ಬರಿಗೆ ನಾವು ಉಣಿಸ್ಬೇಕೇ ಹೊರತು ಅವರು ರೊಟ್ಟಿ ಕಸ್ಕೊಂಡು ತಿನ್ನವಾಗಬೇಡ. ಭಾರತ ದೇಶದಾಗ ಹುಟ್ಟಿದೆ ಅಂದ ಬಳಿಕ ಇಷ್ಟರೇ ಪಾಲಿಸು ಧರ್ಮವನ್ನು. ಯಾವುದು ಧರ್ಮ? ಇನ್ನೊಬ್ಬರ ರೊಟ್ಟಿ ಕಸ್ಕೊಳ್ಳೋ ಕೆಲಸ ಮಾಡಬೇಡ. ಇನ್ನೊಬ್ಬರ ಹೊಟ್ಟೆ ಮೇಲೆ ಕಾಲಿಡೋ ಕೆಲಸ ಮಾಡಬೇಡ. ಇನ್ನೊಬ್ಬರಿಗೆ ಕಣ್ಣೀರು ಬರೆಸುವಂಥ ಕೆಲಸ ಮಾಡಬೇಡ. ಇನ್ನೊಬ್ಬರ ಮನಸ್ಸಿಗೆ ಚುಚ್ಚುವಂಥ ಮಾತುಗಳನ್ನು ಆಡಬೇಡ. ನೀನು ದೇಹ ಬಿಟ್ಟ ನಂತರ ಜನ ಮಾತಾಡಬೇಕು, ಇನ್ನೊಂದು 4 ದಿವಸ ಬದುಕಿದ್ರೆ ಚಲೋ ಇತ್ತಿ ಮನುಷ್ಯ ಅಂತ ಜನ ಅನ್ನಬೇಕು. ಹಂಗೆ ನಾವು ಬದುಕಬೇಕು. ಅದಕ್ಕೆ ಸಾರ್ಥಕ ಜೀವನ ಅಂತ ಕರೀತಾರೆ. ನಾವೆಲ್ಲರೂ ಅಂತಹ ಸಾರ್ಥಕ ಜೀವನವನ್ನು ಸಾಗಿಸಬೇಕಾಗ್ಯದ. ಅದಕ್ಕಾಗಿ ಏನು ಮಾಡಬೇಕು? ಗುರುಗಳ ಉಪದೇಶವನ್ನು ಪಾಲಿಸಬೇಕು, ಜ್ಞಾನದ ದಾರಿಯಲ್ಲಿ ನಡಿಬೇಕು. ನಾವೆಲ್ಲ ಬರೀ ಹೆಸರಿನ ಧರ್ಮವಂತರಾಗಿದ್ದೀವಿ, ಆಚರಣೆ ಒಳಗೆ ಧರ್ಮ ಉಳಿದಲ್ಲ. ಒಬ್ಬರು ದೊಡ್ಡ ಗುರುಗಳಿದ್ರು. ಆ ಗುರುಗಳ ಹತ್ತಿರ
ಒಂದಿಬ್ಬರು ಶಿಷ್ಯರಿದ್ದರು. ಗುರುಗಳು ಒಂದು ಸಾರಿ ಇಬ್ಬರು ಶಿಷ್ಯರಿಗೆ ಕರೆದು ಹೇಳಿದರು, ನೋಡಪ್ಪ, ಇನ್ನು ನಾನು ಒಂದು 2-3 ವರ್ಷ ತೀರ್ಥಯಾತ್ರೆಗೆ ದೇಶ ಸಂಚಾರಕ್ಕೆ ಹೋಗಿರ್ತೇನೆ. ನಾ ಬರೋದು 2-3 ವರ್ಷ ಆಗ್ತೈತಿ. ಅದಕ್ಕೆ ನೀವ ಇಬ್ಬರು ಈ ಆಶ್ರಮ ನೋಡ್ಕೊಂಡು ಹೋಗಬೇಕು. ನಿಮಗೆ ನನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಇಬ್ಬರಿಗೆ ಒಂದೊಂದು ಬಗಿಸಿ ಅಕ್ಕಿ ಹಾಕಿದರು. ಇದು ನನ್ನ ಆಶೀರ್ವಾದ, ಇದನ್ನು ಜೋಪಾನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದರು. ಅವರು ಹೋದರು. ಇವ ಒಬ್ಬ ಶಿಷ್ಯ ಗುರುಗಳ ಆಶೀರ್ವಾದ ಇದು ತಿಳ್ಕೊಂಡು ಏನು ಮಾಡಿದ, ಒಂದು ಅರಿವಿ ತಗೊಂಡ, ಅದರಾಗ ಚಲೋ ಕಟ್ಟಿದ, ಮತ್ತು ಮ್ಯಾಲೊಂದು ಅರಿವಿ ಹಾಕಿದ, ಅದರ ಮ್ಯಾಲೊಂದು ಪ್ಲಾಸ್ಟಿಕ್ ಹಾಕಿದ, ಮತ್ತೊಂದು ಮ್ಯಾಲೆ ಚಲೋ ಅರಿವಿ ಹಾಕಿ ಜಗಲಿ ಮೇಲೆ ಇಟ್ಟು ದಿನಂಪ್ರತಿಯಾಗಿ ಪೂಜೆ ಮಾಡೋದು, ನೀರು ಹಾಕೋದು, ಹೂವು ಪತ್ರಿ ಏರಿಸೋದು, ಗಂಟೆ ಬಿಡಿದು, ಉದ್ಕಡ್ಡಿ ಬೆಳಗೋದು, ನಾವೇನು ಮಾಡ್ತೀವಲ್ಲ ಎಲ್ಲ ಮಾಡಿದ. ಅದು ಹಿಂಗೆ 2-3 ತಿಂಗಳು ಮಾಡಿದ ಬಳಿಕ ನುಸಿ ಅದು ಒಳಗೆ. ಆ ಬಳಿಕ ಅದು ಎಲ್ಲ ಹಿಟ್ಟಾಗಿ ಎಲ್ಲ ಬೂದಾದಂಗಾತು, ನಷ್ಟವಾಗಿ ಹೋಯ್ತು. 1 ವರ್ಷದಾಗ ದಿನ ನೀರು ಹಾಕಿ ಇದನ್ನು ಮಾಡಿದರೆ ಯಾಕೆ ಉಳಿತಾವ ಅಕ್ಕಿವು. ಇನ್ನೊಬ್ಬ ಶಿಷ್ಯಾಗೂ ಕೊಟ್ಟಿದ್ರು. ಅವ ಅಂದ, ಗುರುಗಳು ಆಶೀರ್ವಾದ ಕೊಟ್ಟಾರಂದ ಬಳಿಕ ಇದನ್ನು ಹಾಳು ಮಾಡುವುದಲ್ಲ, ಇದನ್ನು ನೆಲಕ್ಕೆ ಹಾಕಿ ಬೆಳೆಸಬೇಕು ಅಂತ ಭೂಮಿಗೆ ಹಾಕಿದ, ಬಿತ್ತಿ ದಿನಂಪ್ರತಿಯಾಗಿ ಅದಕ್ಕೆ ವ್ಯವಸ್ಥೆ ಮಾಡ್ಕೋತ ಹೋದ. ಕಾಲಕ್ಕೆ ನೀರು ಹಾಯಿಸಿದ. ಅದು ಎಕರೆ ಎಲ್ಲ ಭತ್ತ ಬೆಳೆದು ನಿಂತು. ಆ ಬಳಿಕ 10 ಚೀಲಗಟ್ಟಲೆ ಬೆಳೀತು. ಮತ್ತೆ ಹೊಳ್ಳಿ ಬಿತ್ತಿದ, 100 ಚೀಲ ಆಯಿತು. ದಿನಂಪ್ರತಿಯಾಗಿ ಮಠದಲ್ಲಿ, ಆಶ್ರಮದಲ್ಲಿ ದಾಸೋಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವಾಗ 2-3 ವರ್ಷ ಆಯಿತು. ಗುರುಗಳು ಹೊಳ್ಳಿ ಬಂದರು. ಇಬ್ಬರು ನಮಸ್ಕಾರ ಮಾಡಿದರು. ಎಲ್ಲದವಪ್ಪ ನಾ ಕೊಟ್ಟ ಆಶೀರ್ವಾದ ಎಲ್ಲದ ಅಂತ ಕೇಳಿದ್ರು ಅವರು. ಅವಾಗ ಒಬ್ಬ ಶಿಷ್ಯ ಅಂದ, ಗುರುಗಳ ನೀವು ಕೊಟ್ಟಿದ್ರಿ, ಆದ್ರೆ ದಿನ ನಾ ಪೂಜೆ ಮಾಡಿನಿ, ಅದೆಲ್ಲ ಬೂದಿ ಆಗಿ ಹೋಯ್ತು, ಎಲ್ಲ ಕೊಳತು ಹೋಯ್ತು ಅಂತ ಹೇಳಿದವ. ಇನ್ನೊಬ್ಬ ಶಿಷ್ಯಾಗಂದ್ರು, ನಿಂದೆಲೆ ತೋರಿಸಪ್ಪ. ಅವ ಅಂದ, ಗುರುಗಳ ನೀವು ಒಂದು ಸ್ವಲ್ಪ ಹೊರಗೆ ಬರೀ, ಮಠದ ಹೊರಗೆ ಅಂತಂದ. ಅವರು ಬಂದರು. ಇದೇನು 10 ಎಕರೆ ಕಾಣ್ತೈತ್ಲ, ಇದೆಲ್ಲ ಹಸಿರು ಅದರಿಂದ ಆಗೈತಿ ಅಂದ್ರೆ ನಿಮ್ಮ ಆಶೀರ್ವಾದದಿಂದ ಹಸಿರಾಗೈತಿ ಅಂತ ಹೇಳಿದವ. ಗುರುವಿನ ಆಶೀರ್ವಾದ, ದೇವರ ಕೃಪಾ ಅಂದ್ರೆ ಏನಪ್ಪ, ಹಾಳು ಮಾಡುವುದಲ್ಲ, ನಾಶ ಮಾಡುವುದಲ್ಲ, ನಾವು ಬೆಳಿಲಕ್ಕ ಅವ್ರು ಕೊಟ್ಟಿರ್ತಾರೆ. ಬರೇ ನಾವು ಪೂಜಾ ಮಾಡೋದು ಅಷ್ಟೇ ಅಲ್ಲ, ಅವ್ರು ಏನು ಹೇಳ್ಯಾರ ಅದರ ಇಂಗಿತಾರ್ಥವನ್ನು ಅರ್ಥಕೋಬೇಕು, ತಿಳ್ಕೋಬೇಕು. ಕುದುರೆಗೆ ನೀರು ತೋರಿಸ್ಕೊಂಬ ಅಂತ ಹೇಳಿದ ಒಬ್ಬ ಸಾವುಕಾರ. ಇವು ಆಳ ಮನುಷ್ಯ ಆ ಹಳ್ಳದ ತಕ್ಕ ಕುದುರೆ ಹೋದ, ದಂಡ್ಯಾಗ ನಿಲ್ಲಿಸಿದ, ಲಗಾಮ್ ಜಗ್ಗಿ ಹಿಡ್ದ. ನೋಡಿ ನೀರತ್ ಹೇಳಿದ. ಅದು ಕುದುರೆ ನೀರು ನೋಡ್ತು, ಹೊಳ್ಳಿ ತಗೊಂಬಂದ. ಅವಾಗ ಅವ ಕೇಳಿದ ಸಾವುಕಾರ, ಅಲ್ಲೋ ಕುದುರೆಗೆ ನೀರು ತೋರ್ಸ್ಕೊಂಬ ಅಂತ ಹೇಳಿದ್, ತೋರ್ಸ್ಕೊಂಬಂದೇನ ಅಂತ ಕೇಳಿದ. ತೋರ್ಸ್ಕೊಂಬಂದನ್ರಲ್ಲ ಅಂದವ. ಹಂಗಾದ್ರೆ ಕುದುರೆ ತೇಕುದ ನಿಲ್ವಲ್ಲ ಏನ? ಅವಾಗ ಅವಂದ ಸಾವುಕಾರ ಕೇಳಿದ, ಕರೆನೇ ಈ ಕುದುರೆಗೆ ನೀರು ಕುಡಿಸೋದೇನಂತ ಕೇಳಿದ. ನೀರು ತೋರಿಸೋದಂದ್ರೆ ಕುಡಿಸೋದನ್ರೆ ತಿವ ಕೇಳಿದ. ಹೊಳ್ಳಿ ನಮ್ದೆಲ್ಲ ಹೆಂಗೆ ನಡೆದೈತೆ ಅಂದ್ರೆ, ಗುರುಗಳು ಉಪದೇಶ ಅಧ್ಯಾತ್ಮ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಕುದುರೆಗೆ ನೀರು ತೋರಿಸದಂಗೆ ನಡೆದೈತೆ. ನೀರು ತೋರಿಸೋದು ಅಂದ್ರೆ ಕುಡಿಸೋದತ್ತ ನಮಗೆ ಗೊತ್ತಿಲ್ಲ, ಅದರ ಅರ್ಥನೇ ಬೇರೆ ಐತಿ, ನಾವು ತಿಳ್ಕೊಂಡದ್ದು ಬೇರೆ ತಿಳ್ಕೊಂಡಿದ್ದೀವಿ. ಯಾರನ್ನು ನಂಬ್ತಾ ಇದ್ದೀವಿ ನಾವು? ಬರೀ ಚೀಟಿ ಕುಡು ಗುರುಗಳನ್ನ ನಂಬಲಾಗ್ತಿದ್ದೀವಿ, ದಾರಾ ಕುರು ಗುರುಗಳನ್ನ ನಂಬಲಾಗ್ತಿದ್ದೀವಿ. ನಿಜವಾದ ಜ್ಞಾನ ಹೇಳಿ ನಮ್ಮನ್ನು ಬದಲು ಮಾಡುವಂಥ ಗುರುಗಳನ್ನ ನಂಬ್ತಾ ಇಲ್ಲ. ಚೀಟಿ ಏನು ಮಾಡ್ತದಪ್ಪ? ತಾಯ್ತಾ ಕೊಳ್ಳ ಕಟ್ಕೊಂಡ ಅದೇನ್ರಿ ಮಾಡ್ತೈತೇನ? ತಾಯ್ತಾಕ ತಾಯ್ತಾ ಅತ್ತ ಗೊತ್ತಿಲ್ಲ, ಇನ್ನು ಅದು ನಮ್ಮನ್ನೇನು ಬದಲು ಮಾಡೋದೈತಿ.
ಅದ ಬೂದ್ಯಾಗ ಹೋಗಿರ್ತೈತಿ. ಅಂಥ ಬೂದಿ ಕೊಳ್ಳ ಕಟ್ಕೊಂಡೇವಂದ್ರೆ ನಮ್ಮನೆ ಅಂದರೆ ಉದ್ಧಾರ ಮಾಡ್ತೈತಿ ಅನ್ನೋದು. ಕರಿ ದಾರ ಕಟ್ಕೊಂಡ ಅದೇನ್ರಿ ಬದಲು ಮಾಡ್ತತೇನು? ಇದು ಯಾವುದು ನಮ್ಮನ್ನು ಬದಲು ಮಾಡಂಗಿಲ್ಲ. ನಮ್ಮನ್ನು ಬದಲು ಮಾಡುವುದು ಯಾವುದು ಅಂತ ಕೇಳಿದ್ರ ಕಳಬೇಡ ಕೊಲಬೇಡ ಅನ್ನುವಂಥ ವಚನಗಳು ನಮ್ಮನ್ನು ಬದಲು ಮಾಡ್ತಾವೆ. ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯ ಅನ್ಮ ಪ್ರಮದಃ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಇದು ನಮ್ಮನ್ನು ಪಾಲಿಸ್ತೈತಿ, ಇದು ನಮ್ಮನ್ನು ಬೆಳೆಸ್ತೈತಿ, ಉಳಿಸ್ತೈತಿ. ದಿನಂಪ್ರತಿಯಾಗಿ ಸತ್ಯ ಮಾತನಾಡು, ಸದಾಚಾರಿಯಾಗಿ ಧರ್ಮದ ಮಾರ್ಗದಲ್ಲಿ ಹೆಜ್ಜೆಯನ್ನಿಡು. ನಿನ್ನ ತಾಯಿಯೇ ದೇವರಂತ ಪೂಜಾ ಮಾಡು, ಸೇವಾ ಮಾಡು. ನಿನ್ನ ತಂದೆಯೇ ಧರ್ಮದ ಸ್ಥಾನದಲ್ಲಿ ಅದಾನಂತ ತಿಳ್ಕೊಂಡು ಅವನ ಆಜ್ಞೆಯನ್ನು ಪಾಲನಾ ಮಾಡು. ನಿನಗೆ ವಿದ್ಯಾ ಕೊಟ್ಟಂಥ ಗುರುವನ್ನು ಸಾಕ್ಷಾತ್ ದೇವರು ಅಂತ ಆರಾಧಿಸು, ಅವರ ಉಪದೇಶವನ್ನು ಪಾಲಿಸು. ನಿನ್ನ ಮನೆಗೆ ಅನ್ನ ನೀರು ಆಶ್ರಯ ಅಂತ ಬಂದಂಥ ಅತಿಥಿಗಳಿಗೆ ಒಂದು ತುತ್ತು ಅನ್ನ ಕೊಡು, ಒಂದು ಗುಟಕ ನೀರು ಕೊಡು, ಆ ಬಳಿಕ ವಿಶ್ರಮಿಸಲಿಕ್ಕೆ ಒಂದಿಷ್ಟು ಜಾಗ ಕೊಡು. ಇದಕ್ಕೆ ಧರ್ಮ ಅಂಥೇಳಿ ಕರೀತಾರ ಅಂತ ಋಷಿಗಳು ಹೇಳಿದರು. ಇದೆಲ್ಲ ಬಿಟ್ಟಿದ್ದೀವಿ. ಆಯ್ತಾರ ಅಮಾಶೆ ಬತ್ತಂದ್ರೆ ನೋಡ್ಬೇಕು. ಎಲ್ಲ ಮಂದಿ ಕಡೆ ಜ್ಞಾನ ಹೇಳೋ ಗುರುಗಳ ಕಡೆಗೆ ಅಲ್ಲ. ತಾಯ್ತಾ ಕೂಡ ಅವರು ಲಿಂಬೆ ಹಣ್ಣು ಮಂತ್ರಿಸಿ ಕೂಡ ಅವರು 3 ಎಣ್ಣಿನ ಲಿಂಬೆ ಹಣ್ಣು 6 ಎಣ್ಣಿಂದು ಅದು 8 ಎಣ್ಣಿಂದರೆ ತಗೊಂಡು ಮಾಡೋದೇನೈತಿ? ಎಷ್ಟು ಹುಚ್ಚು ತಲೆ ಅದಾವ ನೋಡ್ರಿ. ನಮ್ಮ ಈ ಜಗತ್ನಾಗ ಇಷ್ಟು ಪ್ರಾಣಿ ಪಕ್ಷಿಗಳದಾವು, ಇಷ್ಟು ಗಿಡ ಗಂಟೆಗಳದಾವು, ಎಲ್ಲ ನಿಸರ್ಗ ಐತಿ. ಒಂದರೆ ನಮಗತ್ಲೆ ಬುದ್ಧಿ ಭ್ರಷ್ಟ ಆಗೈತೇನು? ಒಂದರೆ ಕಾಗಿ ಲಿಂಬೆ ಹಣ್ಣು ಓದತ್ತೇನು ಈ ಮಾಂತ್ರಿಕನ ಕಡೆ ಬಂದು? ಇಲ್ರಿ, ನಮಗೆ ಕಾಡಾಟ ಭಾಳ ಹತ್ತೈತಿ, ಒಂದು ಲಿಂಬೆ ಹಣ್ಣು ಕೊಡ್ರಿ. ಒಂದರೆ ಕಾಗಿ ಬರ್ತೈತೋ, ಕೋಗಿಲು ಬರ್ತೈತೋ, ಒಂದರೆ ಆನೆ ಬರ್ತೈತೋ, ಆಕಳು ಬರ್ತೈತೋ, ಯಾವ ಒಂದು ಬರಂಗಿಲ್ಲ. ಅವೆಲ್ಲ ಶುದ್ಧ ಅದಾವ, ತಲೆ ಬರಬ್ಬರಿ ಅದಾವ. ಹತ್ತರು ನಮ್ಮ ತಲೆ ಅಟ್ಟ ಕೆಟ್ಟವು. ತಾಯ್ತಾ ಕಟ್ರೆ ಹುಡುಗೊಂದ ಅಂತ ಬರ್ತೀವಿ ನಾವು. ಹುಡುಗನಿಗೆ ಜ್ಞಾನದ ಒಂದು ದಾರ ಕಟ್ಟಪ್ಪ, ಜ್ಞಾನದಿಂದ ಅವನನ್ನು ಶುದ್ಧ ಮಾಡು, ತಿಳುವಳಿಕೆ ಕೊಡ ಅವನಿಗೆ. ಬರೇ ಮೂಢನಂಬಿಕೆಯಲ್ಲಿ ಹೋಗಬಾರದು. ತಾಯ್ತಾ ಕಟ್ಟವರಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿಲ್ಲ. ಚೀಟಿ ದಾರ ಮಾಡೋರಿಂದ ಈ ದೇಶಕ್ಕೆ ಇಷ್ಟ ಗೌರವ ಇಲ್ಲ ಜಗತ್ತಿನೊಳಗ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಸತ್ಯಮೇವ ಜಯತೆ ನಾನೃತಂ ಸರ್ವೇ ಜನಾಃ ಸುಖಿನೋ ಭವಂತು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ. ಇಂತಹ ಮಂತ್ರ ಸದೃಶ ಮಾತುಗಳಿಂದ ಈ ದೇಶಕ್ಕೆ ಇಷ್ಟು ಗೌರವ ಅದ. ತಾಯ್ತಾ ಚೀಟಿ ಮಾಡೋರಿಂದ ಈ ದೇಶಕ್ಕೆ ಗೌರವ ಅದ ಏನು? ಅವು ಮಾಡೋರು ಮಾಡ್ಕೊಂಡು ಕುಂಡ್ರಲಿ, ಅವರು ಟನ್ ಗಟ್ಲೆ. ತಗೊಳ್ಳೋರು ತಗೊಳ್ಳದಿದ್ರೆ ಅವ್ರೇನು ಮಾಡ್ತಾರೆ? ಈ ಸಾರಿ ಆಯ್ತಾರ ಅಮಾವಾಸ್ಯೆ ಬತ್ತಂದ್ರೆ ಆ ಕಡೆ ಯಾರು ಹೋಗಬೇಡ್ರಿ, ಮಠದ ಕರೆ ಬರ್ರಿ, ಒಂದು ತಾಸು ಗುರುಗಳ ಪ್ರವಚನ ಕೇಳ್ರಿ, ಜಪ ಮಾಡ್ರಿ ಕಣ್ಣು ಮುಚ್ಚಿ, ಏನ್ರಿ ಆರಾಮಾಕೈತಿ ಸ್ವಲ್ಪ. ಮಂದಿಗೇನು ಅಂದ್ರೆ ಮನೆ ಮುಂದೆ ಅವ್ರು ರಾತ್ರಿ 12ಕ್ಕೆ ತಂದು ಒಗೆದು ಹೋಗಿಬಿಡ್ತಾರೆ. ಒಂದು ಲಿಂಬೆ ಹಣ್ಣಿಗೆ 8 ಸೂಜಿ ಚುಚ್ಚಿ 2 ಕೆಂಪ ಕುಂಕುಮ ಬಟ್ಟ ಇಟ್ಟು ಒಂದು ಕರಿ ಗೊಂಬೆಗೆ ಏನೇನೋ ವಿಚಿತ್ರ ಆಕಾರ ಮಾಡಿ ನೋಡ್ರಿ ಅಂಜಿಕೆ ಬರಬೇಕು ಅಂಥದ್ದು ಬಾಗಿಲಿಗೆ ಕಟ್ಟಿ ಮನೆ ಮುಂದೆ ಒಂದು ಲಿಂಬೆ ಹಣ್ಣು ಒಗೆದು ಹೋದ್ರಂದ್ರೆ ಚಿಂತೆ ಚಲೋ ಆತೀವ್ರಿ. ಏನ್ರಿ ಯಾರೋ ಮಾಡಿಸ್ಯಾರ ನಮಗೆ, ಅದು ಆಯ್ತಾರ ಅಮಾವಾಸ್ಯೆ ದಿವಸ ಮಾಡಿಸ್ಯಾರ್ರಿ. ಊರಾಗಿಟ್ಟು ಮನೆ ಅದಾವು, ಯಾವ ಕಾಣಲಿಲ್ಲ, ನಮ್ಮ ಮನೆಯ ಕಂಡಿತೇನ ಅವರಿಗೆ. ಇವರು ಅದಕ್ಕೆ ಮತ್ತೆ ಬಲಗೈಲೆ ಹಿಡಿಯಂಗಿಲ್ಲ, ಕೈಲೇನೂ ಹಿಡಿಯಂಗಿಲ್ಲ, ಎಡಗೈಲೆ ಹಳೇ ಕಡ್ಡಿ ಕಸಬರಿಗೆ ತಗೋತಾರೆ. ಅದನ್ನು ತಗೊಂಡ ಹಿಂಗೆ ಅದನ್ನು ಒತ್ಕೋತ ಹೋಗಿ ಇವ್ರಿಗೆ ಯಾರು ಆಗಿ ಬರೋದಿಲ್ಲ ಅವ್ರ ಮನೆ ಮುಂದೆ ಬೆಂಕಿ ಹೆಚ್ಚಿ ಬಂದುಬಿಡ್ತಾರೆ. ಕಾಡ್ರೆ ಅವರಿಗೆ ಕಾಡಲಿ, ನಮಗೇನೆ ಬೇಡ ಅಂಥೇಳಿ. ಇಷ್ಟು ದಡ್ರ ನಾವು ಅದೇವಿ.
ಋಷಿಗಳೆಲ್ಲ ತಿಳಿದವರೆಲ್ಲ ಏನು ಹೇಳ್ತಾ ಇದ್ದಾರ? ದೇವರು ಹೊರಗಿಲ್ಪ, ನಿನ್ನ ಒಳಗೆ ನೀನೇ ದೇವರದಿ ಅಂತ ಹೇಳುವಾಗ ದೇವರಿಗೆ ಮಾಡಿಸಟ್ಟು ಯಾವ ಮಾಂತ್ರಿಕ ಸಶಕ್ತ ಅದೇ ಜಗತ್ತಿನೊಳಗೆ? ಯಾವರೇ ಒಬ್ಬರೇ ಅದಾನ? ಯಾವನೂ ಇಲ್ಲ. ಯಾವನಲ್ಲಿ ಇಂಥ ಮಂತ್ರಶಕ್ತಿ ಇಲ್ಲ, ತಪಶಕ್ತಿ ಇಲ್ಲ, ಒಬ್ಬ ಮನುಷ್ಯನನ್ನು ಹಾಳು ಮಾಡಲಿಕ್ಕೆ ಯಾವನಿಂದಲೂ ಆಗುವುದಿಲ್ಲ. ಆದ್ರೆ ಅವ ಹಾಳು ಯಾವಾಗ ಆಗ್ತಾನಂದ್ರೆ, ತನ್ನ ಆತ್ಮವಿಶ್ವಾಸ ತನಗಿಲ್ಲದೆ ಹೋದ್ರ, ತನ್ನ ಒಳಗಿರುವಂಥ ಶಕ್ತಿ ತನಗೆ ಗೊತ್ತಾಗದೇ ಇದ್ರೆ ಹಾಳಾಗ್ತಾನೆ. ನಾವೆಲ್ಲ ನಮ್ಮ ಒಳಗಿನ ಶಕ್ತಿ ಮರ್ತಾ ಇದ್ದೀವಿ. ನಮ್ಮೊಳಗೆ ಯಾವ ಅದ್ವಿತೀಯವಾದ ಸಾಮರ್ಥ್ಯ ಅದ ಅದನ್ನು ಮರ್ತಾ ಇದ್ದೀವಿ. ಇದನ್ನೆಲ್ಲ ಮರೆತು ಎದಕ್ಕೆ ಗಂಟು ಬಿದ್ದಿದ್ದೀವಿ? ಚೀಟಿ, ದಾರ, ತಾಯ್ತ, ಲಿಂಬೆ ಹಣ್ಣ, ಗೊಂಬೆ ಈ ಕಡೆ ಹೊಂಟ ಇದ್ದೀವಿ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಎಲ್ಲದಪ್ಪ ನಮ್ಮ ಸಂಸ್ಕೃತಿ? ನಮ್ಮ ಸಂಸ್ಕೃತಿ ನಮ್ಮ ಮನೆಯಲ್ಲಿ ಅದ, ನಮ್ಮ ಆಚಾರ ವಿಚಾರಗಳಲ್ಲಿ ಅದ, ಅಲ್ಲಿಯೇ ಧರ್ಮ ಅದ. ಒಬ್ಬ ತಾಯಿ ಇದ್ಲು. ಆ ತಾಯಿಗೆ ಒಬ್ಬನೇ ಮಗ ಇದ್ದ. ಒಂದು ಸಾರಿ ಏನಾಯಿತು ಅಂದ್ರೆ, ಭಾಳ ಕಾಳಜಿ ಅವ್ವ ಮಗನ ಮೇಲೆ. ಇವನು ಅಷ್ಟೇ ಕಾಳಜಿ ಇದ್ದ, ಪ್ರೀತಿ ಇದ್ದ. ಅವ ಮಗ 10ಕ್ಕೆ ಯಾಕೆ ಮನೆಗೆ ಬರುವಲ್ಲಕ್ಕ ಅವ ಬರೋತಕ್ಕ ತಾಯಿ ಊಟ ಮಾಡ್ತಿರ್ಲಿಲ್ಲ, ಅಷ್ಟು ಪ್ರೀತಿ ಇದ್ಲವು. ಎಲ್ಲ ತಾಯಂದಿರು ಹಾಗೆ ಇರ್ತಾರೆ, ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ಇರ್ತದೆ. ಅವಾಗ ಏನಾಯಿತು, ಲಗ್ನ ಆಯ್ತು ಹುಡುಗಂದು. ಅವು ಭಾಳ ಸಂತೋಷದಿಂದ ಮಗನ ಲಗ್ನ ಮಾಡಿದ ಬಳಿಕ 1 ವರ್ಷ ಆಯಿತು. ಸೊಸೆ ಜಗಳ ತೆಗೆದ್ಲು. ಇಲ್ಲ, ನಿಮ್ಮವ್ವ ನಾನು ಒಂದ ಕಡೆ ಕೂಡಿರ್ಲಕ್ಕಾಗೋದಿಲ್ಲ ಅಂತ ಹೇಳಿದ್ರು ಅವರು ಸೊಸಿ. ಅವಾಗ ಇವ ಅಂದ, ಇಲ್ಲ ಹೊಂದಿಸ್ಕೊಂಡು ಹೋಗ್ಬೇಕು, ಇಬ್ಬರು ಕೂಡಿ ಸಮಾಧಾನದಿಂದ ಹೋಗುವುದು ಅಂತ ಅಂದವ. ಅವಾಗ ಆ ಸೊಸೆ ಹೇಳಿದ್ಲು, ನೀ ಒಂದು ವೇಳೆ ನಿಮ್ಮ ಅವ್ವ ಇದ ಮನ್ಯಾಗ ಇರುವುದಾಯ್ತು ಅಂದ್ರೆ ನಾನು ತವ್ರ ಮನೆಗೆ ಹೋಗ್ತಾನ ತವ್ರು. ಮತ್ತೇನು ಮಾಡ್ತಾನೆ ಅವ? ಆಕೇನು ಎಲ್ಲಾದರೂ ಹೋಗಿ ದೂರ ಬಿಟ್ಟು ಬಾ, ಆ ಬಳಿಕ ನಾವು ಈ ಮನ್ಯಾಗ ಆರಾಮವಾಗಿ ಇರ್ಲಕ್ಕಾಗ್ತದ ಅಂತ ಹೇಳಿದ್ಲು. ಆವಾಗ ಹುಡುಗ ಒಲ್ಲದ ಮನಸ್ಸಿನಿಂದಲೇ ಅವ್ವಗೆ ಒಂದು ದಿವಸ ಹೇಳ್ದ, ಇಲ್ಲ, ಈ ಮನ್ಯಾಗ ನೀ ಇರಲಿಕ್ಕೆ ಸಾಧ್ಯ ಇಲ್ಲ, ಎಲ್ರಿ ಹೊರಗಿರಬೇಕಾಗ್ತದೆ. ಆಯ್ತಪ್ಪ, ನೀವಿಬ್ಬರು ಸಂತೋಷದಿಂದಿದ್ರೆ ನನಗೇನದ, ನಂದು ಹೆಂಗೋ ವಯಸ್ಸಾಗ್ಯದ ಅಂತ ತಿಳ್ಕೊಂಡು ಆ ತಾಯಿ ಹೇಳಿದ್ಲು. ಒಂದು ದಿನ ಅವನ್ನ ಕರ್ಕೊಂಡು ಕಾಡಿಗೆ ಹೋದ. ಅಲ್ಲಿ ಒಂದು ಗುಡಿಸಲ ಕಟ್ಟಿಸಿದ್ದ. ಎಲ್ಲ ಕಾಡು ಪ್ರಾಣಿಗಳಿಂದ ತುಂಬಿದಂತಹ ಭಯಾನಕವಾದಂತಹ ಜಾಗ ಅದು. ಅಂತಹ ಜಾಗದೊಳಗೆ ಅವನ್ನ ಬಿಟ್ಟ ಇನ್ನು ಬರ್ತನವಾ ಅಂತ ಹೇಳಿದ. ಅವಾಗ ತಾಯಿ ಅವನಿಗೆ ಹೇಳಿದ್ಲು, ನೋಡಪ್ಪ ನಿಲ್ಲು, ನನ್ನ ಕೊರಳೊಳಗೊಂದು ಬಂಗಾರದ ಮಾಲೆ ಅದ, ಸರ ಅದ, ಇದನ್ನು ಓದು ನನ್ನ ಸೊಸಿಗೆ ಕೊಡಪ್ಪ ಅಂತ ಹೇಳಿದ್ಲು. ಯಾಕೆ ಅಂದ್ರೆ ಇದನ್ನ ನಮ್ಮ ಪತಿ ಯಜಮಾನ ನಿಮ್ಮ ತಂದೆ ನನಗೆ ಕೊಟ್ಟಿದ್ದ ಪ್ರೀತಿಯ ಉಡುಗೊರೆ ಅಂಥೇಳಿ, ಕಾಣಿಕೆ ಅಂಥೇಳಿ, ಅದನ್ನು ಇವತ್ತ ನೀನು ಓದ್ ನನ್ನ ಸೊಸೆಗೆ ಕೊಡು ಅಂತ ಹೇಳಿದ್ಲು. ಇವ ತಗೊಂಡು ಬಂದ. ಬಿಟ್ಟು ಬಂದೇನ ಕಾಡಿಗತ್ತಿ ಕೇಳಿದ್ಲು ಸೊಸೆ, ಬಾಗಲ್ದಾಗ ನಿಂತಿದ್ಲು. ಬಿಟ್ಟು ಬನ್ನಿ, ಆದ್ರೆ ನನ್ನ ತಾಯಿಯನ್ನಲ್ಲಿ ಬಿಟ್ಟು ಬರೋ ಮುಂದೆ ಆ ತಾಯಿ ನಿನಗಾಗಿ ಅಂಥೇಳಿ ಒಂದು ವಸ್ತು ಕೊಟ್ಟಾಳ, ಅದನ್ನು ತಗೋ ಅಂತ ಹೇಳಿದ. ಏನು ಅಂತ ನೋಡಿದ್ಲು, ಬಂಗಾರದ ಸರ. ಆವಾಗ ಸೊಸೆಗೆ ಕಣ್ಣಾಗ ನೀರು ಬಂತು, ದುಃಖ ಆಯ್ತು. ಯಾಕಿಷ್ಟು ನಮ್ಮ ಅತ್ತಿಗೆ ತ್ರಾಸು ಕೊಟ್ನಿ ಅಂತ ಅವಾಗ ಅನಿಸ್ತು.
ಇಬ್ಬರೂ ಕೂಡಿ ನಡ್ರಿ ಹೋಗುನು ಕಾಡಿಗೆ ಕರ್ಕೊಂಬರುನು, ನನ್ನಿಂದ ತಪ್ಪಾಗೈತಿ ಅಂತ ಸೊಸಿ ಹೇಳಿದ್ಲು. ಇಬ್ಬರೂ ಹೋಗಿ ನೋಡ್ತಾರೆ, ಕಾಡಿನೊಳಗೆ ಹಾವು ಕಚ್ಚಿ ಅವು ತಿರ್ಕೊಂಡಿದ್ಲು. ಕಾಡಿನಾಗ ಬಿಟ್ಟು ಬಂದಾರ, ಅಲ್ಲಂಗೆ ಬದುಕ್ತಾರ? ಅದಕ್ಕ ದೇವರು ಎಲ್ಲದಾನ ಅಂತ ಕೇಳಿದ್ರೆ ನಮ್ಮ ಸುತ್ತಮುತ್ತ ಇರ್ತಾನ. ನಮಗೆ ಸಹಾಯ ಮಾಡುವಂಥ ಕೈಗಳು ಅವು ದೇವರ ಕೈಗಳೇ ಇರ್ತಾವ. ನಮಗ ಕಣ್ಣಾಗ ನೀರು ಬಂದಾಗ ಒರೆಸುವಂಥ ಕೈಗಳು ದೇವರ ಕೈಗಳವು, ಮತ್ತೊಂದು ಕೈಗಳಲ್ಲ. ನಾವು ಹಸದಾಗ ಪ್ರತಿ ಕ್ಷಣ ಒಂದೊಂದು ತುತ್ತು ತಂದು ಕೊಡು ಯಾವುವು ಅಂದ್ರೆ ಅವು ದೇವರ ಕೈಗಳು. ದೇವರ ಕೈಗಳಂದ್ರೆ ಎಲ್ಲೋ ಕೈಲಾಸದಿಂದ ಬರ್ತಾವತ್ತು ಹಿಂಗಲ್ಲ, ದೇವರೆಲ್ಲೋ ಹೊರಗಿಂದ ಬರ್ತಾನಂತ ಹಿಂಗಲ್ಲ. ನಮ್ಮ ಸುತ್ತಮುತ್ತನೇ ಇರ್ತಾನ. ನಮ್ಮ ತಾಯಿಯ ರೂಪದಲ್ಲಿ ಇರ್ತಾನ, ತಂದೆಯ ರೂಪದಲ್ಲಿ ಇರ್ತಾನ, ಗೆಳೆಯನ ರೂಪದಲ್ಲಿ ಇರ್ತಾನ, ಭೂಮಿಯ ರೂಪದಲ್ಲಿ, ವೃಕ್ಷಗಳ ರೂಪದಲ್ಲಿ, ಪಶು ಪಕ್ಷಿಗಳ ರೂಪದಲ್ಲಿ. ವನವೆಲ್ಲ ನೀವೇ, ವನದೊಳಗಣ ದೇವ ತರುವೆಲ್ಲ ನೀವೇ, ತರುವಿನೊಳ ಆಡುವ ಖಗ ಮೃಗವೆಲ್ಲ ನೀವೇ. ಚನ್ನ ಮಲ್ಲಿಕಾರ್ಜುನ ದೇವ ಸರ್ವಭರಿತನಾಗಿ ಮುಖದೋರ. ಇಡೀ ವಿಶ್ವ ಎಲ್ಲ ದೇವರಿಂದ ತುಂಬಿ ಹೋಗ್ಯದಂದ ಬಳಿಕ ನೀ ಹೆಂಗೆ ದುಃಖಿ ಆಗತಿಪ್ಪ? ಸ್ವಲ್ಪ ನೋಡ್ಲಾಕ್ಕಲಿ. ನಿನ್ನ ಸುತ್ತಮುತ್ತ ಇರುವಂಥ ತಂದೆ ತಾಯಿಗಳನ್ನು ಪ್ರೀತಿಸು. ನಿಮ್ಮ ಅವ್ವ ಅಪ್ಪನ ಕಣ್ಣಾಗ ನೀರು ಬರಲಾರ್ದಂಗೆ ನೀನು ನೋಡ್ಕೊಂಡಿ ಅಂದ್ರೆ ನೀನೇ ನಿಜವಾದ ದೇವರಾಗಿ ಹೋಗುತ್ತೆ. ಯಾಕಂದ್ರೆ ಅವರ ಹರಕೆ ನಿನಗೆ ಸಿಗ್ತದೆ. ಅವ್ವ ಅಪ್ಪನ ಮರಗಸ್ತಾರ ಬಹಳ ಜನ, ಅವ್ವ ಅಪ್ಪಗೆ ತೊಂದರೆ ಕೊಡ್ತಾರೆ. ಅಂಥ ಮಕ್ಕಳಿದ್ದು ಉಪಯೋಗ ಏನದ? ನಿಮ್ಮ ಅವ್ವ ಉಪವಾಸ ಮಲ್ಕೊಂಡ್ರು ಅಂದ್ರೆ ದೇವರ ಉಪವಾಸ ಮಲ್ಕೊಂಡಾನಂತ ತಿಳ್ಕೊ. ನಿಮ್ಮ ಅವ್ವ ಅಪ್ಪನಿಗೆ ನಿನ್ನ ಮನೆಯಲ್ಲಿರುವಂಥ ಅಜ್ಜ ಅಜ್ಜಿಗೆ ಉಣಿಸಿ ನೀ ಉಂಡಿ ಅಂದ್ರೆ ಅದೇ ದೇವರ ಪೂಜೆ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಮಾಡುವಂಥ ಪ್ರತಿಯೊಂದು ಕೆಲಸ ಸ್ವಚ್ಛವಾಗಿತ್ತು ಅಂದ್ರೆ, ಅದರ ಹಿಂದಿರುವಂಥ ಉದ್ದೇಶ ಸರಿಯಾಗಿತ್ತು ಅಂದ್ರೆ ಅದೇ ದೇವರ ಪೂಜೆ ಆಗ್ತದೆ. ಬರೇ ಹೂವು ಪತ್ರಿ ಏರಿಸಿ ಉದಿನ ಕಡ್ಡಿ ಬೆಳಗೋದು ಅಷ್ಟೇ ಪೂಜೆ ಅಲ್ಲ. ನಾವು ಯಾವ್ಯಾವ ಚಲೋ ಕೆಲಸ ಮಾಡ್ತೀವಲ್ಲ ಅದೆಲ್ಲವೂ ದೇವರ ಪೂಜೆಯೇ ಆಗ್ತದೆ. ಶಂಕರಾಚಾರ್ಯರು ಹೇಳಿದ ಮಾತು ಇದು. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಯಾವ್ಯಾವುದು ಕೆಲಸ ನಾವು ಮಾಡ್ತೀನಿ ಸ್ವಚ್ಛ ಮನಸ್ಸಿನಿಂದ ಅದೆಲ್ಲ ದೇವರ ಪೂಜೆ. ತವ ಆರಾಧನಂ, ಅದೆಲ್ಲವೂ ಶಿವನ ಆರಾಧನೆಯಾಗ್ತದ, ದೇವನ ಪೂಜೆಯಾಗ್ತದ. ಹೀಗಾಗಿ ನಾವೆಲ್ಲರೂ ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತು ಅಂದ್ರೆ ದಿನಂಪ್ರತಿಯಾಗಿ ಚಲೋ ಕೆಲಸ ಮಾಡ್ಕೋತ ಹೋಗಬೇಕು, ದೇವರನ್ನು ಸ್ಮರಣ ಮಾಡಬೇಕು, ಗುರುವಿನ ಉಪದೇಶವನ್ನು ಪಾಲಿಸಬೇಕು, ನಮ್ಮ ನೀತಿ ಸ್ವಚ್ಛವಾಗಿರಬೇಕು, ನಮ್ಮ ನಡತೆ ಸ್ವಚ್ಛವಾಗಿರಬೇಕು, ನಮ್ಮ ಶರೀರ ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು, ಬುದ್ಧಿ ಸ್ವಚ್ಛ ಇರಬೇಕು. ಆವಾಗ ಮನುಷ್ಯ ಇದ್ದಲ್ಲಿಯೇ ದೇವರಾಗ್ತಾನೆ, ಕುಂತಲ್ಲಿಯೇ ಜ್ಞಾನಿ ಆಗ್ತಾನೆ. ಮತ್ತದಕ್ಕೆ ಎಲ್ಲರೂ ಹೋಗಿ ತಪಸ್ಸು ಮಾಡಬೇಕಂತೇನಿಲ್ಲ. ಕುತ್ತಲ್ಲೇ ಎಷ್ಟೋ ಜನ ರೈತರು ಜ್ಞಾನಿಗಳೇ ಇರ್ತಾರೆ. ಯಾಕಂದ್ರೆ ಅವರಿಗೆ ಸುಳ್ಳು ಹೇಳೋದು ಗೊತ್ತಿರುವುದಿಲ್ಲ. ವ್ಯಾಪಾರಿಗಳಿಗೆ ಸುಳ್ಳು ಹೇಳೋದು ರೂಢಿ ಇರ್ತೈತೆ ಹೊರತು ರೈತರಿಗೆ ಸುಳ್ಳು ಹೇಳೋರು ರೂಢಿ ಇರಂಗಿಲ್ಲ. ಇವರು ದ್ರಾಕ್ಷಿಗೆ ಯಾವ ಔಷಧ ಹೊಡಿಲಿ ಅಂಥೇಳಿ ಅವ ಅಂಗಡಿಯವನು ಹೋಗಿ ಕೇಳ್ತಾರೆ ರೈತರು. ಅವ ತನ್ನ ಅಂಗಡಿಯಾಗ ಯಾವ್ದು ಹೆಚ್ಚಿರ್ತೈತಿಲ್ಲ ಅದನ್ನು ಹೊಡಿರ ತವ ಹೇಳ್ತಾನೆ. ನನ್ನ ನಂಬಿ ಬಂದಾರಪ್ಪ ತವ ಅಂಗಡಿಯವ ಇವ್ರಿಗೆ ಚಲೋ ಹೇಳಂಗಿಲ್ಲ. ಅದಕ್ಕೆ ಸುಳ್ಳು ಹೇಳವ್ರು ಯಾರಪ್ಪ? ಬೇರೆ ಹೊರಗಿನವ್ರು ಹೇಳ್ತಾರ. ರೈತರು ಸುಳ್ಳು ಹೇಳಂಗಿಲ್ಲ, ಹಳ್ಳಿಯಲ್ಲಿರುವಂಥ ಜನ ಸುಳ್ಳು ಹೇಳಂಗಿಲ್ಲ. ಇದೆಲ್ಲ ಎಲ್ಲಿ? ಸಿಟ್ಯಾಗ ಒಬ್ಬರ ಮೇಲೆ ಒಬ್ಬರಿಗೆ ವಿಶ್ವಾಸ ಇಲ್ಲ. ವಿಶ್ವಾಸ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದು, ಧರ್ಮ ಅನ್ನೋದು, ತ್ಯಾಗ, ದಾನ, ದಾಸೋಹ, ಸತ್ಸಂಗ ಇದೆಲ್ಲ ಎಲ್ಲಿ ನೋಡ್ಲಾಕ್ ಸಿಗ್ತದಂದ್ರೆ ಇಂಥ ಹಳ್ಳಿಯಲ್ಲೇ ನೋಡ್ಲಾಕ್ ಸಿಗ್ತದ, ಹೊರಗಲ್ಲ. ಅದಕ್ಕೆ ನಾವೆಲ್ಲರೂ ಧರ್ಮವಂತರಾಗಿರಬೇಕು. ದೇವರನ್ನು ಒಲಿಸ್ಕೋಬೇಕಂದ್ರೆ ಬಹಳೇನು ಕಠಿಣ ಪರಿಶ್ರಮ ಏನಿಲ್ಲ.
ದೇವರಂದ್ರೆ ಏನೋ ನಮ್ಮ ಕಣ್ಣು ಮುಂದೆ ಒಂದು ತ್ರಿಶೂಲ್ ಹಿಡ್ಕೊಂಡು ಬಂದು ನಿಂದಿರ್ತಾನೆ, ಅದು ಅವನ ದೇವರ ತಿಂಗಲ್ಲ. ದೇವರಂದ್ರ ಸಮಾಧಾನವೇ ನಿಜವಾದ ದೇವರ ರೂಪ, ಶಾಂತಿಯೇ ನಿಜವಾದ ದೇವರ ರೂಪ. ಜಗತ್ತೆಲ್ಲ ಗದ್ದಲ ಮಾಡ್ಕೊತಿದ್ರು ನಮ್ಮ ಮನಸ್ಸು ತಣ್ಣಗಿತ್ತು ಅಂದ್ರೆ ನಾವು ದೇವರಾಗ್ತೀವಿ. ಆದ್ದರಿಂದ ಆತ್ಮನಃ ಪ್ರತಿಕೂಲಾನೆ ಪರೇಶಾಂ ನ ಸಮಾಚರೇತ್. ನಿನಗೆ ಯಾವ್ಯಾವ್ದು ಹಿಡಿಸೋದಿಲ್ಲ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ. ನಿನಗ ಯಾರೇ ಒಂದು ಕಲ್ಲು ಒಗೆದ್ರು ಅಂದರೆ ಹಿಡಿಸೋದಿಲ್ಲ ಅಂದ ಬಳಕ ನೀನು ಯಾರಿಗೂ ಕಲ್ಲು ಒಗಿಬೇಡ. ನಿನಗೆ ಯಾರಾದರೂ ಬೈದ್ರಂದ್ರೆ ಹಿಡಿಸೋದಿಲ್ಲ ಅಂದ ಬಳಕ ನೀನು ಯಾರಿಗೂ ಬೈಬೇಡ. ಅವರಿಗೂ ದುಃಖ ಆಗ್ತದ, ಅವರಿಗೂ ಒಂದು ಮನಸ್ಸದ, ಅವರಲ್ಲಿ ಒಂದು ಪ್ರಜ್ಞೆ ಅದ. ಇಷ್ಟು ನಮಗೆ ಪ್ರಜ್ಞೆ ಬತ್ತು ಅಂದ್ರೆ ನಾವು ಧರ್ಮವಂತರಾಗ್ತೀವಿ. ಅದಕ್ಕೆ ತಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ.